ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಐಎಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ಫಂಡಮೆಂಟಲ್ ರೈಟ್ಸ್ ಮೇಲೆ ಒಂದಷ್ಟು MCQsಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆಯಿತಾ? ಓಕೆ, ನಾನು ಮುಂಚೆನೇ ಹೇಳ್ದಂಗೆ ಫಂಡಮೆಂಟಲ್ ರೈಟ್ಸ್ ಮುಗಿದ್ಮೇಲೆ MCQs ಮಾಡಿಸ್ತೀನಿ ಅಂತ ಹೇಳಿದೆ, ಹೌದಾ? ಅದೇ ಈ ಒಂದು ವಿಡಿಯೋ. ಆಯಿತಾ? ಈ ಒಂದು MCQ ಸೆಷನ್ನ ಶುರು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅಡ್ವೈಸ್ ಕೊಡ್ತೀನಿ. ಆಯಿತಾ? ಓಕೆ, ಏನಪ್ಪ ಅಡ್ವೈಸು ಅಂತಂದರೆ, ದಯವಿಟ್ಟು ನೀವೇನು ಇದೊಂದೇ ವಿಡಿಯೋ ಅಂತಲ್ಲ, ನೀವು ಯಾವುದೇ MCQs ಟೆಸ್ಟ್ ಆಗಿರ್ಬೋದು, ಮಾಕ್ ಟೆಸ್ಟ್ಗಳಾಗಿರ್ಬೋದು ಅಟೆಂಡ್ ಮಾಡಬೇಕಾದ್ರೆ ಆ ಟಾಪಿಕ್ಗಳನ್ನ ದಯವಿಟ್ಟು ರಿವಿಷನ್ ಮಾಡ್ಬಿಟ್ಟು ಹೋಗಿ. ಆಯಿತಾ? ರಿವಿಷನ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂತಂದರೆ, ಕೆಲವೊಂದು ಕ್ವಶನ್ಸು ಓದಿರ್ತೀರ ಬಟ್ ರಿವಿಷನ್ ಮಾಡಿರಲ್ಲ, ಅಲ್ಲಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹೌದಾ? ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಆವಾಗ ಸ್ವಲ್ಪ ನೀವು ಡಿಮೋಟಿವೇಟ್ ಆಗ್ತಾರೆ. ಆದರೆ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಇರಲ್ಲ. ಏನು ಗುರು ಓದಿದ್ರು ಕೂಡ ಬರ್ತಾ ಇಲ್ವಲ್ಲ, ಇದು ಆನ್ಸರ್ ಮಾಡೋದಕ್ಕೆ ಆಗ್ತಲ್ವಲ್ಲ ಅಂತಂದ್ಬಿಟ್ಟು ಮೈಂಡಲ್ಲಿ ಒಂದು ಬಂದ್ಬಿಡುತ್ತೆ. ಅದೇ ಜಸ್ಟ್ ಒಂದು 5-10 ನಿಮಿಷ ರಿವಿಷನ್ ಮಾಡಿ, ಏನು ಓದಿರ್ತಾರಲ್ಲ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ. ಆಯಿತಾ? ಒಂದು ಗ್ಲಾನ್ಸ್ ಮಾಡಿ ಆಮೇಲೆ ಹೋಗಿ ಅಟೆಂಡ್ ಮಾಡಿ. ಆಯಿತಾ? ಅಟೆಂಡ್ ಮಾಡಿದಾಗ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ನಾನು ಏನು ಓದ್ತಾ ಇದ್ದೀನಿ ಕರೆಕ್ಟಾಗಿದೆ. ಅಂದರೆ MCQsಗಳಲ್ಲಾಗಿರ್ಬೋದು, ಟೆಸ್ಟ್ಗಳಲ್ಲಾಗಿರ್ಬೋದು, ಯಾವುದೇ ಕ್ವಶನ್ ಬಂದರೂ ಕೂಡ ನಾನು ಮಾಡೋ ರೀತಿ ಇದ್ದೀನಿ ಅಂತ ಅಂದ್ಬಿಟ್ಟು ಒಳಗಡೆ ಒಂದು ಫೀಲ್ ಆಗುತ್ತೆ. ಆ ಫೀಲ್ ಬರಬೇಕು, ಆ ಕಾನ್ಫಿಡೆನ್ಸ್ ಬರಬೇಕು. ಆಯಿತಾ? ಸೊ ಅದೇ ರೀತಿಯೇ ಎಲ್ಲ ಟಾಪಿಕಲ್ಲಿ ಕೂಡ ತಲೆ ಕೆಡಿಸ್ಕೊಬೇಡಿ. ಪ್ರತಿಯೊಂದು ಟಾಪಿಕ್ ಆದಮೇಲೂ ಕೂಡ ಇದೇ ರೀತಿ ಮಾಡಿಸ್ತಾ ಹೋಗ್ತೀನಿ. ಆಯಿತಾ? ಸೊ ಎಲ್ಲರೂ ಕೂಡ ಅಟೆಂಡ್ ಮಾಡಿ, ಚೆನ್ನಾಗಿರುತ್ತೆ. ಆಯಿತಾ? ಓಕೆ, ಶುರು ಮಾಡೋಣ ಹಂಗಂದ್ರೆ. ಓಕೆ, ಮೊದಲನೇ ಕ್ವಶನು, ಇದೆಲ್ಲ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್, ಸ್ವಲ್ಪ ಲಾಸ್ಟಲ್ಲಿ ಮಾಡೋಣ. ಆಯಿತಾ? ಇವೆಲ್ಲ UPSC ಲೆವೆಲ್ದು. ಈ ಸ್ಟೇಟ್ಮೆಂಟ್ ಬೇಸ್ ಎಲ್ಲ ಬರೀ UPSC ಲೆವೆಲ್ದು, ಸ್ವಲ್ಪ ಈಸಿ ಮಾಡೋಣ. ಫಸ್ಟೇ ಕಷ್ಟಕ್ಕೆ ಕೊಟ್ಬಿಟ್ರೆ ಏನಾಗುತ್ತೆ, ತಲೆ ಕೆಟ್ಟೋಗುತ್ತೆ. ಹೌದಾ? ಎಲ್ಲಿದೆ? ಇಲ್ಲಿದೆ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ envisaged ಏನೋ ಇದೆ ಬೈ ದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಏನೋ ಕೇಳಿದಾನೆ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಇದು ಮೇನ್ ಕೀವರ್ಡು. ಕೆಲವೊಂದು ಸತಿ ಈ ಥರ ಮೇನ್ ಕೀವರ್ಡ್ಗಳನ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ, ಸ್ವಲ್ಪ ಈಸಿ ಆಗುತ್ತೆ. ಹೌದಾ? ಓಕೆ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇರುವಂತಹ ಕೆಲವೊಂದಷ್ಟು ಪ್ರಾವಿಷನ್ಸ್ ಏನಿದೆಯಪ್ಪ ಹೇಳ್ತೀರಾ? ನೋಡಿ, ಟೈಮ್ ತಗೊಳ್ಳಿ, ಹೇಳಿ. ಟ್ರಾಫಿಕ್ ಇನ್ ಹ್ಯೂಮನ್ ಬೀಂಗ್ಸ್ ಇದೆಯಾ, ಮತ್ತು ಫೋರ್ಸ್ ಲೇಬರ್ ಇದೆಯಾ? ಎಸ್, ಅದು ಕೂಡ ಇದೆ. ಹೌದಾ? ಓಕೆ, ನೆಕ್ಸ್ಟು ಅಬೋಲಿಷನ್ ಆಫ್ ಅನ್ಟಚಬಿಲಿಟಿ ಇದೆಯಾ? ನೋ, ಅದು ಈಕ್ವಾಲಿಟಿ ಇದೆಲ್ಲ ಬರುತ್ತೆ. ಹೌದಾ? ಇದು ಬರಲ್ಲ. ನೆಕ್ಸ್ಟು ಪ್ರೊಟೆಕ್ಷನ್ ಆಫ್ ದ ಇಂಟ್ರೆಸ್ಟ್ ಆಫ್ ಮೈನಾರಿಟಿ, ಇದು ಕೂಡ ಬರಲ್ಲ. ನೆಕ್ಸ್ಟು ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್, ಇದು ಕೂಡ ಬರುತ್ತೆ. ಹೌದಾ? ಇದು ಕೂಡ ಫೋರ್ಸ್ಡ್ ಲೇಬರ್ ರೀತಿನೇ ಬರುತ್ತೆ. ಆಯಿತಾ? ಸೊ ಆನ್ಸರ್ ಇಸ್ 1 and 4. ನೋಡಿ ಎಷ್ಟು ಈಸಿ ಇದೆ ಇದು. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಲ್ಲಿರುವಂತಹ ಒಂದಷ್ಟು ಪ್ರಾವಿಷನ್ಸ್ಗಳು ಹೇಳಿ ಅಂತ ಕೊಟ್ಟಿದ್ದಾನೆ. ಹೌದಾ? ಈಸಿ ಇದೆ ಅಲ್ವಪ್ಪ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದೇ ರೀತಿ ನಾನು ಯಾವುದನ್ನು ಕೂಡ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ನಾನು ಯಾವಾಗಲೂ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಆಯಿತಾ? ಪ್ರತಿ ಬಾರಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಮಾಡ್ತೀನಿ. ಇವೆಲ್ಲ ಡೈರೆಕ್ಟ್ ಕ್ವಶನ್ಸು. ಬೇಕಾದ್ರೆ ನಿಮ್ಮ ಲಕ್ಷ್ಮೀಕಾಂತ್ ಅವ್ರು ಓಪನ್ ಮಾಡ್ಬಿಟ್ಟು ನೋಡಿ, ಬೇಕಾದ್ರೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇರುವಂತಹ ಆರ್ಟಿಕಲ್ಸ್ಗಳೇನಿದೆಯಲ್ಲ ಅಲ್ಲಿ ಇವೆಲ್ಲ ಇದೆ. ಆಯಿತಾ? ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದೆಲ್ಲ ಡೈರೆಕ್ಟಾಗಿ ನಾನು ಟಿಕ್ ಮಾಡ್ತಾ ಹೋಗ್ತೀನಿ. ಸರಿನಾ? ನೋಡಿ, ಇದು ರಿಟ್ಸ್ ಬಗ್ಗೆ. ಇನ್ನೊಂದು ಹೇಳಬೇಕು, ಫಂಡಮೆಂಟಲ್ ರೈಟ್ ಮೇಲೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಆರ್ಟಿಕಲ್ 32 ರಿಟ್ಸು. ದಯವಿಟ್ಟು ಒಂದು ಶೀಟಲ್ಲಿ ಬರೆದು ನೀವು ಓದ್ತಿರಲ್ಲ, ಆ 2 ಗಂಟೆ ಅಂಟಿಸ್ಬಿಡಿ ಅದನ್ನು. ಆಯಿತಾ? ಅಂಟಿಸಿಟ್ಬಿಡಿ, ಮತ್ತೆ ಓದಿ, ಯಾಕಂದರೆ ಸ್ವಲ್ಪ ಅದು ಕನ್ಫ್ಯೂಷನ್ ಆಗುತ್ತೆ. ಆಯಿತಾ? ಆರ್ಟಿಕಲ್ 32, ಆರ್ಟಿಕಲ್ 19, ಆರ್ಟಿಕಲ್ 16, ಆಯಿತಾ? ಅದಾದಮೇಲೆ ಆರ್ಟಿಕಲ್ 21, ಅದು ಬಿಟ್ಟರೆ ಫಸ್ಟಿಂದ ಹೇಳ್ತೀನಿ ನೋಡಿ. ಆರ್ಟಿಕಲ್ 16 ತುಂಬ ಇಂಪಾರ್ಟೆಂಟು. 16, ಆಮೇಲೆ 19, 20, 21 ಮತ್ತು ಆರ್ಟಿಕಲ್ 32. ಇಷ್ಟು ಆರ್ಟಿಕಲ್ಗಳನ್ನ ಚೆನ್ನಾಗಿ ಅಂದರೆ ರಿವಿಷನ್ ಮಾಡಿ. ಆಯಿತಾ? ಓಕೆ, ನೆಕ್ಸ್ಟ್ ಮಾಡ್ತಾರೆ. ಇದು ಹೇಬಿಯಸ್ ಕಾರ್ಪಸ್ಸು. ಹೇಬಿಯಸ್ ಕಾರ್ಪಸ್ ಅಂದರೆ ಏನು? ಅನ್ಲಾಫುಲ್ ಡಿಟೆನ್ಷನ್. ಹೌದಾ? A2 ಅಂತೆ. ಆಯಿತಾ? ನೆಕ್ಸ್ಟು ಮ್ಯಾಂಡಮಸ್ ಬ್ಯಾಡ್ ಸರ್ಶ್ಯೂರರಿ. ಕೋವಾರೆಂಟು ಅಂತಂದರೆ ಯಾವುದು ಹೇಳ್ತೀರಾ? ಮಾಡಿ ಅದನ್ನು. ನಿಮಿಷ. ಬಿ. ಓಕೆ, ಬಿ ಮ್ಯಾಂಡಮಸ್ ಅಂದರೆ ನಾನ್ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಡ್ಯೂಟಿ. ಸರಿ. ನೆಕ್ಸ್ಟು ಸಿ ಅಂತಂದರೆ ಕೋ ವಾರೆಂಟು, ಅಂದರೆ ಬೈ ವಾಟ್ ವಾರೆಂಟ್ ಅಂತ ಏನೋ ಬದಲ್ವಾ? ಅನ್ಲಾಫುಲ್ ಆಕ್ಯುಪೇಷನ್ ಇನ್ ಪಬ್ಲಿಕ್ ಆಫೀಸರಿ, ಇದು ಕೂಡ ಕರೆಕ್ಟಾಗಿದೆ. C4. ಮತ್ತು ಸರ್ಶ್ಯೂರರಿ ಅಂತಂದರೆ ಸರಿ, ಸಬಾರ್ಡಿನೇಟ್ ಕೂಡ ಡೈರೆಕ್ಷನ್. ಸೊ ಆನ್ಸರ್ ಈಸ್ B1 ಅಂತೆ. B1. ಓಕೆ, ಇದು ಆನ್ಸರ್ ಈಸ್ ಬಿ. A2, B1, C4 ಮತ್ತು D3 ಕರೆಕ್ಟಾಗಿದೆ ಅಲ್ವ? ಇದು ಎಸ್, ಇದು ಕರೆಕ್ಟಾಗಿದೆ.
ಇದು ನೋಡಿ ಕೆಲವೊಂದು ಕೀವರ್ಡ್ಸ್ಗಳು ಹೇಳಬೇಕು ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸರ್ಶ್ಯೂರರಿ ಮತ್ತು ಪ್ರಾಹಿಬಿಷನು ಎರಡೂ ಕೂಡ ಒಂದೇ ಥರ ಇದೆ, ಹೌದಾ? ಅದಕ್ಕೆ ಕೂಡ ಡಿಫ್ರೆನ್ಸ್ ಹೇಳ್ಕೊಟ್ಟಿದೆ ನಿಮಗೆ. ನೆಕ್ಸ್ಟ್ ಬಂತು ನೋಡಿ. ಆಸ್ ಫಾರ್ ಎಸ್ ಆರ್ಮ್ ಫೋರ್ಸಸ್ ಆರ್ ಕನ್ಸರ್ನ್, ದ ಫಂಡಮೆಂಟಲ್ ರೈಟ್ಸ್ ಗ್ರಾಂಟೆಡ್ ಅಂಡರ್ ಆರ್ಟಿಕಲ್ 14 and 19 ಕಾನ್ಸ್ಟಿಟ್ಯೂಷನ್ ಆರ್, ಆಯ್ತಾ? ಯಾವುದಿದು ಆರ್ಟಿಕಲ್ 33, 34, 35 ಹೇಳ್ಕೊಟ್ಟಿದ್ದಲ್ಲ ನಿಮಗೆ. ಆರ್ಮಿ ಅದು ಇದು ಅಂತೆಲ್ಲ ಏನೋ ಹೇಳ್ಕೊಟ್ಟಿದೆ ನಿಮಗೆ, ಹೌದಾ? ಸೊ ಆನ್ಸರ್ ಈಸ್ ನಾಟ್ ಅವೈಲಬಲ್ ಟು ಆಲ್ ಅಲ್ಲ, ಅವೈಲಬಲ್ ಟು ನಾಟ್ ಇದು ಅಲ್ಲ, ಓನ್ಲಿ ಅಂತ ಬಂದ ತಕ್ಷಣ ಅದು ಓನ್ಲಿ ಡಿಸ್ಕ್ರಿಪ್ಷನ್ ಇದ್ರ ಬಗ್ಗೆ ಚೀಫ್ ಅಂತ ಹೇಳಿದ್ರು ನಿಮಗೆ. ಅವೈಲಬಲ್ ಓನ್ಲಿ ಅಕಾರ್ಡಿಂಗ್ ಟು ದ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಯ್ತಾ? ನೆಕ್ಸ್ಟ್, ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಪವರ್ ಟು ಇಶ್ಯೂ ದ ರಿಟ್ ಹೇಬಿಯಸ್ ಕಾರ್ಪಸ್ ವೆಸ್ಟೆಡ್ ಓನ್ಲಿ ಇನ್ ಬೋತ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡು ಕೂಡ ಇಶ್ಯೂ ಮಾಡ್ಬೋದು. ಇದು ಡೈರೆಕ್ಟ್ ಕ್ವಶನ್. Next, which of the following rights is not explicitly mentioned in the fundamental rights but has been upheld to be so by several pronouncement of the Supreme Court? ಅದು ಹೇಳ್ತಾರ ನಾಟ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಬೈ. ನೋಡಿ, ಫಂಡಮೆಂಟಲ್ ರೈಟ್ಸ್ ಅದು ಮೆನ್ಷನ್ ಆಗಿಲ್ಲ, ಬಟ್ ಸುಪ್ರೀಂ ಕೋರ್ಟ್ ಒಂದಷ್ಟು ಲೈಕ್ ಕೇಸ್ಗಳೆಲ್ಲ ಆದ್ಮೇಲೆ ಅದನ್ನ ಮೆನ್ಷನ್ ಮಾಡಿದಾರಂತೆ. ಯಾವುದು ಅಂತ ಯಾವ್ದು ಕೇಳಿದಾನೆ. ಈಕ್ವಾಲಿಟಿ ಬಿಫೋರ್ ಲಾ, ಎಸ್, ಇದು ನಮ್ಮ ಸಂವಿಧಾನದಲ್ಲಿ ಇದೆ, ಆಯ್ತಾ? ರೈಟ್ ಟು ನಾನ್ ಡಿಸ್ಕ್ರಿಮಿನೇಷನ್ ಇನ್ ಪಬ್ಲಿಕ್, ಇದು ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ರೈಟ್ ಟು ಫಾರ್ಮ್ ಅಸೋಸಿಯೇಷನ್, ಇದು ಕೂಡ ಇದೆ. ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್, ಇದು ಇಲ್ಲ, ಆಯ್ತಾ? ಆನ್ಸರ್ ಡಿ. ಇದು ಸುಪ್ರೀಂ ಕೋರ್ಟ್ನ ಒಂದಷ್ಟು ಜಡ್ಜ್ಮೆಂಟ್ ಇಂದ ಈ ಒಂದು ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್ ನ ಆಡ್ ಮಾಡಲಾಗಿದೆ, ಹೌದಾ? ಓಕೆ. ನೆಕ್ಸ್ಟ್, which of the following statement are true with regard to the fundamental rights of the minorities in the educational matters? ಹೌದಾ? ಓಕೆ, ಯಾವುದು ಟ್ರೂ ಅಂತ ಕೇಳಿದಾನೆ. ಹ್ಯಾಸ್ ಓನ್ಲಿ, ನೋಡಿ, ದ ಮೈನಾರಿಟಿ ಹ್ಯಾಸ್ ಓನ್ಲಿ ದ ರೈಟ್ ಟು ಅಡ್ಮಿನಿಸ್ಟರ್ ದ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ನೋ, ಓನ್ಲಿ ಬರೀ ರೈಟ್ ಟು ಅಡ್ಮಿನಿಸ್ಟರ್ ಮಾತ್ರ ಇದೆಯಂತೆ, ಹೌದಾ? ಇಲ್ಲ, ರೈಟ್ ಟು ಅಡ್ಮಿನಿಸ್ಟರ್ ಮತ್ತೆ ರೈಟ್ ಟು ಎಸ್ಟಾಬ್ಲಿಷ್ ಎರಡೂ ಕೂಡ ಇದೆ. ನೋಡಿ, ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎರಡೂ ಕೂಡ ಇದೆ. ಸೊ ಇದು ಕರೆಕ್ಟ್ ಆಗಿದೆ. ಮತ್ತೆ ದ ರೈಟ್ ಈಸ್ ಅಬ್ಸಲ್ಯೂಟ್ ಅಂಡ್ ನೋ ಸಬ್ಜೆಕ್ಟ್ ಟು ಎನಿ ರೆಸ್ಟ್ರಿಕ್ಷನ್, ಹೌದಾ? ಅವ್ರಿಗೆ ರೈಟ್ಸ್ ಕೊಟ್ಟಿದಾರಲ್ಲ, ಅದು ಅಬ್ಸಲ್ಯೂಟ್ ಅಂತೆ, ಹೌದಾ? ಅವರು ಕೂಡ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ ಇದೆ, ಹೇಳ್ಕೊಟ್ಟಿದಲ್ಲ ನಿಮಗೆ, ರೆಸ್ಟ್ರಿಕ್ಷನ್ ಇದೆ ಅಂತ ಹೇಳಿದೆ, ಹೌದಾ? ಓಕೆ. ರೀಸನಬಲ್ ರೆಸ್ಟ್ರಿಕ್ಷನ್ ಮೇ ಬಿ ಇಂಪೋಸ್ ಟು ಪ್ರಮೋಟ್ ದ ಎಫಿಷಿಯನ್ಸಿ ಅಂಡ್ ಪ್ರಿವೆಂಟ್ ಮಾಲ್ ಅಡ್ಮಿನಿಸ್ಟ್ರೇಷನ್. ಓಕೆ, 2 and 4 ಇಸ್ ದ ಕರೆಕ್ಟ್ ಆನ್ಸರ್. ಅವ್ರಿಗೆ ರೆಸ್ಟ್ರಿಕ್ಷನ್ ಇರ್ತದೆ, ಹೌದಾ? ಓಕೆ. ನೋಡಿ, ಎಲ್ಲ ಡೈರೆಕ್ಟ್ ಕ್ವಶನ್ ಕಂಡ್ರಿ, ಯಾವುದು ಕೂಡ ಇಂಡೈರೆಕ್ಟ್ ಅಥವಾ ಕನ್ಫ್ಯೂಷನ್ ರೀತಿ ಯಾವುದು ಇಲ್ವೇ ಇಲ್ಲ, ಹೌದಾ? ಓಕೆ. ನೆಕ್ಸ್ಟು, ವಿಚ್ ದ ಫಾಲೋಯಿಂಗ್ ಪೇರ್ಸ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ ಟು ಆರ್ಟಿಕಲ್ 15 ಸೋಷಿಯಲ್ ಎಕನಾಮಿಕ್ ಸರಿ ಕರೆಕ್ಟ್ ಆಗಿದೆ. ನೋಡಿ, ಈ ತರ ಬಂದ್ಬಿಟ್ರೆ ಏನ್ ಮಾಡ್ತೀರಾ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಆರ್ಟಿಕಲ್ 22 ಸೇಫ್ ಗಾರ್ಡ್ ಸರಿ, ಪ್ರಿವೆಂಟಿವ್ ಡಿಟೆನ್ಷನ್ ಕರೆಕ್ಟ್ ಆಗಿದೆ. 20 ಇಮ್ಯುನಿಟಿ ಆಫ್ ಡಬಲ್, ಓಕೆ. ಆರ್ಟಿಕಲ್ 16 ಫೇವರ್ ಆಫ್ ವುಮೆನ್ ಸರ್ವಿಸ್ ಅಂಡರ್ ದ ಸ್ಟೇಟ್, ಹೌದಾ? ಸೊ ಇದು ನಾಟ್ ಕರೆಕ್ಟ್ಲಿ ಮ್ಯಾಚ್ ಟು ಆಪ್ಷನ್ ಡಿ. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಫ್ ದ ರಿಟ್ಸ್ ಆಫ್ ದ ಪ್ರಾಹಿಬಿಷನ್ ಅಂತ ಕೇಳಿದಾನೆ, ಆಯ್ತಾ? ಸೊ ಇಟ್ಸ್ ಎನ್ ಆರ್ಡರ್ ಇಶ್ಯೂ ಬೈ ದ ಹೈಯರ್ ಕೋರ್ಟ್ ಕಮಾಂಡಿಂಗ್ ಅ ಲೋವರ್ ಕೋರ್ಟ್, ಕರೆಕ್ಟ್ ಆಗಿದೆ. ಫ್ರಮ್ ದ ಪ್ರಿಸೀಡಿಂಗ್ ಇನ್ ದ ಸಮ್ ಮ್ಯಾಟರ್ ನಾಟ್ ವಿತಿನ್ ಇಟ್ಸ್ ಜುರಿಸ್ಡಿಕ್ಷನ್, ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿದೆ. ಇಟ್ ಕ್ಯಾನ್ ಬಿ ಕ್ಲೇಮ್ ಬೈ ಅನ್ ಅಗ್ರೀವ್ಡ್ ಪಾರ್ಟಿ ಆಸ್ ಅ ಮ್ಯಾಟರ್ ಆಫ್ ದ ರೈಟ್, ಎಸ್, ಇದು ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಈಸ್ ಬೋತ್ 1 and 2. 14ನೇದು, ಆಯ್ತಾ? ಸೊ ನೆಕ್ಸ್ಟ್ 15ನೇದು, ಇದು ನೋಡಿ, ಈ ತರ ಕ್ವಶನ್ ಕೊಟ್ಬಿಟ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಹೌದಾ? ಅದಕ್ಕೇನೆ ಎಲ್ಲ ಆರ್ಟಿಕಲ್ಸ್ಗಳು ಅಂದ್ರೆ ಆರ್ಟಿಕಲ್ 14 ಇಂದ ಆರ್ಟಿಕಲ್ 32 ವರೆಗೂ ಕೂಡ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ, ಆಯ್ತಾ? ಚೆನ್ನಾಗಿ ರಿವಿಷನ್ ಮಾಡಿ, ಅವಾಗ ನೋಡಿ ನಿಮ್ಗೆ ಸಾಲ್ವ್ ಮಾಡ್ಬೇಕಾದ್ರೆ ಎಷ್ಟು ಪಟ್ ಅಂತ ಮಾಡ್ತೀರಾ ಗೊತ್ತಾ? ಓಕೆ, ಇದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈಗ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಏನಿದು? 15 ವಿಚ್ ಆಫ್ ದ ಫಾಲೋಯಿಂಗ್ ಲಿಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಇದನ್ನು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ, ನೋಡಿ. ಆಪ್ಷನ್ ನೋಡ್ಕೊಂಡೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ಏನಿರ್ಬೋದು ಆನ್ಸರ್ ಇದಕ್ಕೆ? ಕ್ವಶನ್ ನಂಬರ್ 15, ಲಿಬರ್ಟಿ ಆಫ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್. ಓಕೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಐ ಥಿಂಕ್ ಬಿ ನಿಮ್ಮ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಬರುತ್ತೆ, ನಿಮ್ಮ ರೈಟ್ ಟು ಫ್ರೀಡಮ್ ಅಲ್ಲಿ ಬರುತ್ತೆ, ಹೌದಾ? ಓಕೆ. ನೆಕ್ಸ್ಟು, ಮೇಕಿಂಗ್ ಎ ಸ್ಪೆಷಲ್ ಪ್ರಾವಿಷನ್ ಫಾರ್ ದ ವುಮೆನ್ ಆ್ಯಂಡ್ ಚಿಲ್ಡ್ರನ್. ವುಮೆನ್ ಮತ್ತು ಚಿಲ್ಡ್ರನ್ನು, ಇದು ನಿಮ್ಮ ಈಕ್ವಾಲಿಟಿಯಲ್ಲಿ ಬರುತ್ತಲ್ವ? ಇನ್ ಕಲ್ಚರಲ್ ಅಂಡ್ ಎಜುಕೇಷನ್ ರೈಟ್ಸ್ ಬರೋದು, ಅದು ರೈಟ್ ಟು ಈಕ್ವಾಲಿಟಿಯಲ್ಲೇ ಬರುತ್ತೆ. ಓಕೆ.
ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಇದು ನಿಮ್ಮ ಕಲ್ಚರಲ್ ಆ್ಯಂಡ್ ಎಜುಕೇಷನ್ ರೈಟ್ಸ್ ಅಲ್ಲಿ ಬರುತ್ತೆ. D2 ಮತ್ತೆ ಈ 1 ಲಿಬರ್ಟಿ ಆಫ್ ಥಾಟ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದು ಲೈಫ್ ಆ್ಯಂಡ್ ಲಿಬರ್ಟಿನ ಪ್ರಿಯಂಬಲ, ಐ ಥಿಂಕ್ ಪ್ರಿಯಂಬಲ್ ಅಲ್ಲಿ ಬರುತ್ತೆ ಅನ್ಸುತ್ತೆ ನೋಡಿ. A3 A4 ಯಾವುದು ಕೂಡ ಇಲ್ಲ, ಐ ಥಿಂಕ್ A3 ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 3152 ಹೌದಾ. ಏನೇ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಹೇಳಬೇಕು ನನಗೆ, ಆಯಿತಾ. ಅಥವಾ ನನ್ನ ಕಡೆಯಿಂದ ತಪ್ಪಾಗಿ ಕೆಲವೊಂದಷ್ಟು ಆಪ್ಷನ್ಗಳನ್ನ ಟಿಕ್ ಮಾಡಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಸರಿನಾ. ಓಕೆ. ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸ್ಪೆಸಿಫಿಕಲಿ ಗ್ರೌಂಡ್ ಆನ್ ವಿಚ್ ದ ಸ್ಟೇಟ್ ಕ್ಯಾನ್ ಪ್ಲೇಸ್ ದ ರೆಸ್ಟ್ರಿಕ್ಷನ್ ಆನ್ ದ ಫ್ರೀಡಮ್ ಆಫ್ ರಿಲಿಜನ್. ಹೌದಾ, ಹೇಳ್ತಾರೆ ಯಾವುದು ಅಂತ. ಇದು ಕೂಡ ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣಿಸ್ತಾ ಇದೆ, ಆಯ್ತಾ. ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್, ಓಕೆ, ಸೋಷಿಯಲ್ ಜಸ್ಟಿಸ್ ಇಲ್ಲ. ಹೌದಾ, ನಾಟ್ ಸ್ಪೆಸಿಫಿಕ್ ಗ್ರೌಂಡ್, ಫ್ರೀಡಮ್ ಆಫ್ ರಿಲಿಜನ್ ಓಪನ್ ಮಾಡಿ ನೋಡಿ ಸಿಗುತ್ತೆ ನಮಗೆ, ಆಯ್ತಾ. ನೆಕ್ಸ್ಟ್, ದ ಸ್ಕೋಪ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಆಸ್, ಇದು ಮಾಡಿದ್ವಿ ಅಲ್ವಾ ಇದು ಮೇಲ್ಗಡೆ, ಓಕೆ, ಆಸ್ envisaged in Article 21 of the Constitution of India has expanded considerably over years. Which of the following can still not be subject of this protection? ಹೇಳ್ತಾರೆ ಯಾವುದು ಅಂತ. 17ನೇದು, ಸೊ ಗುಡ್ ಹೆಲ್ತ್, ಓಕೆ, ಬಾಂಡ್ ಲೇಬರ್, ರಿಹ್ಯಾಬಿಲೇಷನ್ ಆಫ್ ರಿಲೀಸ್, ರೈಟ್ ಟು ಬಾಂಡೆಡ್ ಲೇಬರು, ಅಂಡರ್ ಸೆಟಲ್ಮೆಂಟ್ ಕ್ಲೈಮ್ಸ್, ಬೋನಸ್, ಡಿಯರ್ನೆಸ್ ಅಲವನ್ಸ್. ಸೊ ಡಿಯರ್ನೆಸ್ ಅಲವನ್ಸು ನೋ, ಡಿಯರ್ನೆಸ್ ಅಲವನ್ಸ್ ಬಗ್ಗೆ ನಾನು ಹೇಳೇ ಇಲ್ವಲ್ಲ, ಮೇ ಬಿ ಇದೇ ಇರಬೇಕಿದೆ ಆನ್ಸರು. ರೈಟ್ ಟು ಲೈವ್ಲಿಹುಡ್ ಬೈ ಮೀನ್ಸ್ ವಿಚ್ ಆರ್ ನಾಟ್ ಇಲಿಗಲಿ ಮಾರಲ್ ಇಂಪೋಸ್ಡ್. ಓಕೆ, ಸೊ ಆನ್ಸರ್ ಇಸ್ ಸಿ ಇರ್ಬೋದೇನೋ. ಇದು ಹೇಳ್ತೀನಿ, ಇದನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ, ಕನ್ಫ್ಯೂಷನ್ ಇದೆ. ಡಿಯರ್ನೆಸ್ ಅಲೋಯನ್ಸಾ, ಮೊದಲ ಎಕಾನಮಿಲೆಲ್ಲ ನೋಡ್ದಂಗಿತ್ತು ಇದು, ಬಿಡಿ ಇದೊಂದು ಕ್ವಶನು. ಆನ್ಸರ್ ಇಸ್ ಸಿ ಅನಿಸುತ್ತೆ, ನೋಡೋಣ. 18ನೇದು, ಓಕೆ, ಪ್ರಿವೆಂಟಿವ್ ಡಿಟೆನ್ಷನ್. ನೋಡಪ್ಪ ಬಂತು ಇದೇ ಥರ ಕ್ವಶನ್ಸ್ಗಳು. ಏನಿದೆ ಅದು ಪ್ರಿವೆಂಟಿವ್ ಡಿಟೆನ್ಷನು, ಮಾಡ್ತಾರೆ ಇದನ್ನು. Preventive detention is included in the chapter of fundamental rights in the Constitution of India. Next, the Constitution has vested the legislative power with regard to the preventive detention in the Parliament only, and the state legislature has no authority in this regard ಅಂತ. ಹೌದಾ, ನೋ, ತಪ್ಪಿದೆ, ರೀಸನ್ ತಪ್ಪಿದೆ. ಸೊ ಆನ್ಸರ್ ಇಸ್ ಎ ಇಸ್ ಟ್ರೂ ಅಂಡ್ ಆರ್ ಇಸ್ ಫಾಲ್ಸ್. ಇದು ಕೂಡ ನಿಮ್ಮ ಲಕ್ಷ್ಮೀಕಾಂತ್ ಇದೆ, ನನ್ನ ಕ್ಲಾಸಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಪವರ್ಗಳ ಬಗ್ಗೆ, ಹೌದಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪರ್ಟೈನಿಂಗ್ ಟು ದ ರೈಟ್ ಟು ಫ್ರೀಡಮ್. ರೈಟ್ ಟು ಫ್ರೀಡಮ್ 19ನೇದು, ರೈಟ್ ಟು ಫ್ರೀಡಮು, ಪಾರ್ಟ್ ಆಫ್ ಇಂಡಿಯಾ, ಸರಿ, ಇದು ಈಕ್ವಾಲಿಟಿ ಇದೆ. ರೈಟ್ಸ್ ಆಫ್ ಮೈನಾರಿಟೀಸ್, ಇದು ಯಾಕೆ ಬಂತು ಇಲ್ಲಿ, ನಾಟ್ ಆರ್ಟಿಕಲ್ 19 ಯಾವುದು ಇಲ್ವೇ ಅಲ್ವಾ ಇದು. ರೈಟ್ ಆಫ್ ಮೈನಾರಿಟಿಗೆ ಬರಲ್ಲ, ಆಯ್ತಾ. ರೈಟ್ ಟು ಫಾರ್ಮ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಇದು ಕೂಡ ಇದೆ. ರೈಟ್ ಆಫ್ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನಾಟ್ ಇನ್ಕ್ಲೂಡೆಡ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಎಷ್ಟು ಈಸಿ, ರಿವಿಷನ್ ಮಾಡಿದ್ರೆ ಹಂಗೆ ಪಟ್ ಅಂತ ಹೋಯ್ತಾ ಇರುತ್ತೆ, ಆಯ್ತಾ. ರಿವಿಷನ್ ಮಾಡಲಿಲ್ಲ ಅಂತಂದ್ರೆ ಸ್ವಲ್ಪ ಇದ್ಯಾಕೆ ಬಂತು, ಅದ್ಯಾಕೆ ಕರೆಕ್ಟ್, ಇದ್ಯಾಕೆ ತಪ್ಪು ಅಂತ ಅನ್ಸುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ತಕ್ಷಣ ಲಕ್ಷ್ಮೀಕಾಂತ್ ಬುಕ್ ಓಪನ್ ಮಾಡಿ, ಅಲ್ಲಿರೋ ಆಪ್ಷನ್ಸ್ಗಳನ್ನ ನೋಡಿ, ಅಲ್ಲಿರೋ ಆರ್ಟಿಕಲ್ಗಳು ನೋಡಿ, ನಿಮಗೆ ಅರ್ಥ ಆಗುತ್ತೆ, ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನು, ಆರ್ಟಿಕಲ್ 12 ಬಗ್ಗೆ ಬಂತು. ಇದು ಕೂಡ ನಿಮ್ಮ UPSC 2025 ಈ ವರ್ಷ ಕೇಳಿದ್ರು ಅನ್ಸುತ್ತೆ ಅಲ್ವಾ. ಆರ್ಟಿಕಲ್ 12 ಡೆಫಿನೇಷನ್ ಆಫ್ ಸ್ಟೇಟ್ ಬಗ್ಗೆ ಹೇಳುತ್ತೆ, ಹೌದಾ. ಗೌರ್ಮೆಂಟ್ ಅಂಡ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಸರಿ. ಸರಿ, ಇದು ಕೂಡ ಕರೆಕ್ಟ್ ಆಗಿದೆ. ಲೋಕಲ್ ಅಂಡರ್ ದ ಕಂಟ್ರೋಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಇದು ಕೂಡ ಕರೆಕ್ಟ್ ಆಗಿದೆ, ಹೌದಾ. 20ನೇದು ಎಲ್ಲ ಕರೆಕ್ಟ್ ಆಗಿದೆ. ಇದು ನಿಮ್ಮ ಲಕ್ಷ್ಮೀಕಾಂತಲ್ಲ ಇದೆ, ಆಯ್ತಾ. ಆರ್ಟಿಕಲ್ 12 ಫಸ್ಟ್ ಪ್ಯಾರಾಗ್ರಾಫಲ್ಲಿ 3 ಕೂಡ ಇದೆ. ನಾನು ಎಕ್ಸ್ಟ್ರಾ ಒಂದಷ್ಟು ಕೂಡ ಬರ್ಸಿದೆ, ಹೌದಾ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೈಟ್ಸ್ ವಾಸ್ ಡಿಸ್ಕ್ರೈಬ್ಡ್ ಬೈ ಡಾಕ್ಟರ್ B.R. ಅಂಬೇಡ್ಕರ್ ಆಸ್ ಅ ಹಾರ್ಟ್ ಆ್ಯಂಡ್ ಸೋಲ್. ಯಾವುದಪ್ಪ ಹಾರ್ಟ್ ಆ್ಯಂಡ್ ಸೋಲ್ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಹೌದಾ. ಆರ್ಟಿಕಲ್ 32 ಹಾರ್ಟ್ ಆ್ಯಂಡ್ ಸೋಲ್, ಈಸಿ, ಎಷ್ಟು ಈಸಿ ಇದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಫ್ರೀಡಮ್ ಈಸ್ ನಾಟ್ ಗ್ಯಾರಂಟೀಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಯಾವುದಪ್ಪ ಹೇಳ್ತೀರಾ. ವಿಚ್ ಆಫ್ ದ ಫಾಲೋಯಿಂಗ್ ಫ್ರೀಡಮ್ಸ್ ಈಸ್ ನಾಟ್ ಗ್ಯಾರಂಟೀಡ್ ಹೇಳಿ. ರೈಟ್ ಟು ಓನ್ ಆ್ಯಂಡ್ ಅಕ್ವೈರ್ ದ ನೋ, ಇಲ್ಲೇ ಬಂತಲ್ಲ, ಇದು ಗ್ಯಾರಂಟಿ ಇಲ್ಲ. ರೈಟ್ ಟು ಮೂವ್ ಫ್ರೀಲಿ ಇದಿದೆ. ಪೀಸ್ಫುಲ್ ಅಸೆಂಬ್ಲಿ ಇದು ಕೂಡ ಇದೆ. ಅಸೆಂಬಲ್ ಪೀಸ್ ಪ್ರಾಕ್ಟೀಸ್ ಸ್ಟೇಟ್ ಪ್ರೊಫೆಷನ್ ಇದು ಕೂಡ ಇದೆ. ರೈಟ್ ಟು ಮೂವ್ ಫ್ರೀಲಿ ಇದೆ. ಬಟ್ ಫ್ರೀಡಮ್ ಟು ಓನ್ ಆ್ಯಂಡ್ ಅಕ್ವೈರ್ ರೈಟ್ ಟು ಪ್ರಾಪರ್ಟಿ ಬರುತ್ತೆ. ಇದು ನಿನ್ನೆ ತಾನೇ ಮಾಡಿದೆ ಕ್ಲಾಸ್. ಇದು ರೈಟ್ ಟು ಪ್ರಾಪರ್ಟಿ ಆರ್ಟಿಕಲ್ 31 ಮತ್ತು ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ F
ಮಾಡೋದನ್ನ ಮಾಡಿಲ್ವಾ ನೆನ್ನೆ ಕ್ಲಾಸಲ್ಲಿ? ಯಾರ್ಯಾರು ನೋಡಿರ್ತಾರ ಅದು ಈಸಿ, ಟಿಕ್ ಮಾಡ್ತಾರ ಫಸ್ಟ್, ಹೌದಾ? ಓಕೆ, ನೆಕ್ಸ್ಟ್ ಕ್ವಶನು 23ನೇದು. ಒನ್ ಆಫ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ರೂಲ್ ಆಫ್ ಲಾ. The Constitution of India has guaranteed every citizen the equality before law and has recognized the judiciary as the unifying guardian of the rights of people. ನೋಡಿ ಏನಿರ್ಬೋದು ಇದು ಆನ್ಸರು. ನಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ರೂಲ್ ಆಫ್ ಲಾ ಇದೆಯಾ? ಎಸ್ ಇದೆ. ಪ್ರಿನ್ಸಿಪಲ್ ಆಫ್ ರೂಲ್ ಆಫ್ ಲಾ ಇದೆ, ಸರಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗ್ಯಾರಂಟಿಡ್ ಎವ್ರಿ ಸಿಟಿಸನ್ ಈಕ್ವಾಲಿಟಿ ಬಿಫೋರ್ ಲಾ, ಇದು ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ರೆಕಗ್ನೈಸ್ ದ ಜುಡಿಷರಿ ಆಸ್ ದ ಗಾರ್ಡಿಯನ್ ಆಫ್ ದ ರೈಟ್ಸ್ ಆಫ್ ಪೀಪಲ್, ಕರೆಕ್ಟ್ ಆಗಿದೆ. ಎರಡೂ ಕೂಡ ಕರೆಕ್ಟ್ ಆಗಿದೆ. ಬೋತ್ assertion and reasons are individually true, and R is the correct explanation for the A, ಅಥವಾ reason is the correct explanation for A ಅಂತಾನೆ ಹೇಳ್ಬೋದು. ಬಂತು ನೋಡಿ, ಈಗ ಹೇಳ್ತೀರಾ? ಈಗ ಇದು ಈ ಥರ ಕ್ವಶನ್ಸ್ಗಳು ನನಗೆ ತುಂಬ ಇಷ್ಟ ಆಗೋದು, ಕೇಸ್ ಸ್ಟಡಿಗಳದ್ದು, ಹೌದಾ? ಇಂದ್ರಸಾನಿ ಕೇಸ್ ಹೇಳಿದೆ ನಿಮಗೆ, ಮಿನರಲ್ ಮಿಲ್ಸ್ ಕೇಸ್ಗಳ ಬಗ್ಗೆ ಲೈಟಾಗಿ ಒಂದಷ್ಟು ಕೊಟ್ಟಿದ್ದೀನಿ ನಿಮಗೆ, ಆಯಿತಾ? ಗೋಪಾಲನ್ ಕೇಸು, ಶಂಕರಿ ಪ್ರಸಾದ್ ಕೇಸು ಹೇಳ್ತೀರಾ? ನೋಡಿ, ಟ್ರೈ ಮಾಡಿ ಇದನ್ನು. ಇಂದ್ರಸಾನಿ ಕೇಸಲ್ಲಿ ಏನಾಯ್ತಪ್ಪ? ಇದು ಮ್ಯಾಥ್ ದ ಫಾಲೋಯಿಂಗ್ ಇಲ್ಲಿದೆ ನೋಡಿ. ಆಯಿತು, ನೀವು ಇದನ್ನೇ ಆಪ್ಷನ್ಸ್ಗಳು ನೋಡ್ಕೊಂಡೆ ಟ್ರೈ ಮಾಡಿ. ಸ್ವಲ್ಪ ಕನ್ಫ್ಯೂಷನ್ ಆದರೂ ಪರವಾಗಿಲ್ಲ, ಟ್ರೈ ಮಾಡಿ ಟೈಮ್ ತಗೊಂಡು. ಮೊದಲನೇದು ಇಂದ್ರಸಾನಿ ಕೇಸು ಏನಿರ್ಬೋದು? 24ನೇದು. ಇಂದ್ರಸಾನಿ ಕೇಸಲ್ಲಿ ನಿಮಗೆ ರಿಸರ್ವೇಷನ್ ಕೊಟ್ಟರು, ಹೌದಾ? ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಅದ್ರ ಬಗ್ಗೆ ಎಲ್ಲ ಮಾತುಕತೆ ಇತ್ತು, ಹೌದಾ? ಓಕೆ, ನೆಕ್ಸ್ಟು ಬಿ ಮಿನರ್ವಾ ಮಿಲ್ಸ್ ಕೇಸು. ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನಾಯಿತು? ಜುಡಿಷಿಯಲ್ ರಿವ್ಯೂ ಬಗ್ಗೆ ಏನಾದ್ರು ಇತ್ತಾ? ಅಲ್ಲಿ ಬ್ಯಾಲೆನ್ಸ್ ಅಂತ ಏನೋ ಹೇಳ್ಕೊಟ್ಟಿದ್ದಲ್ಲ ನಮಗೆ, ಅಲ್ಲಿ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಅಂತ ಹೇಳಿದೆ. ಅದು ಬಿಟ್ಟರೆ ಹಾರ್ಮೋನಿ ಬ್ಯಾಲೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ಹೇಳಿದೆ, ಆಯಿತಾ? ಜುಡಿಷಿಯಲ್ ರಿವ್ಯೂ ಬಗ್ಗೆ ಹೇಳಿದ್ದು ನಮಗೆ ಇಲ್ಲ ಅನಿಸುತ್ತೆ, ಬಿಡಿ. ನೆಕ್ಸ್ಟು ಗೋಪಾಲನ್ ಕೇಸ್ ಯಾವುದಿತ್ತು? ಗೋಪಾಲನ್ ಕೇಸಲ್ಲಿ ಗೋಪಾಲನ್ ಕೇಸಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತ ಏನಾದ್ರು ಇತ್ತು ನೋಡಿ. ನಿಮಿಷ, ಲಕ್ಷ್ಮೀಕಾಂತ್ ಅಲ್ಲಿ ಇದೆ ಅನ್ಕೋತೀನಿ. ಇದೆ ಗೋಪಾಲನ್ ಕೇಸ್ ಇದೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಮತ್ತೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅದ್ರ ಬಗ್ಗೆ ಕೂಡ ಇದೆ. ಗೋಪಾಲನ್ ಕೇಸು ಮತ್ತೆ ಇನ್ನೊಂದು ಕೇಸ್ ಬರ್ತದಲ್ಲಪ್ಪ, ಅದು ಲೇಡೀಸ್ ಏನೋ ಬರುತ್ತೆ, ಮರ್ತೇ ಹೋಯ್ತು, ಬಿಡಿ. ನೆಕ್ಸ್ಟು ಶಂಕರಿ ಪ್ರಸಾದ್ ಕೇಸಲ್ಲಿ ಏನಾಯ್ತು? ಪವರ್ ಆಫ್ ಪಾರ್ಲಿಮೆಂಟ್ ಅಮೆಂಡ್, ಶಂಕರಿ ಪ್ರಸಾದ್ ಕೇಸು ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಪಾರ್ಟ್ 3 ಅಂದರೆ ಫಂಡಮೆಂಟಲ್ ರೈಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಅಪ್ಹೆಲ್ಡ್, ಕರೆಕ್ಟ್ ಆಗಿದೆ ಅದು. ಮತ್ತೆ ಮಿನೋರಾ ಮಿಲ್ಸ್ ಕೇಸು ರಿವೈವಲ್ ಆಫ್ ದ ಜುಡಿಷಿಯಲ್ ರಿವ್ಯೂ ಇರಬೇಕು, ಮೇ ಬಿ. ಕರೆಕ್ಟು. ಮಿನೋರಾ ಮಿಲ್ಸ್ ಕೇಸಲ್ಲಿ ಏನಾಯ್ತು ಅಂತಂದ್ರೆ ನೆನ್ನೆ ಕ್ಲಾಸಲ್ಲೂ ಕೂಡ ಹೇಳಿದೆ, ಬಟ್ ಇದು ಆ್ಯಕ್ಚುಲಿ ಹೇಳಿಲ್ಲ ಅನ್ಸುತ್ತೆ. ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನಾಯ್ತು ಅಂತಂದರೆ ಆರ್ಟಿಕಲ್ 31C ಅಲ್ಲಿ ಕೆಲವೊಂದು ಲೈಕ್ DPSPನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಫಂಡಮೆಂಟಲ್ ರೈಟ್ಸ್ಗೆ ಏನಾದ್ರು ಅಫೆಕ್ಟ್ ಆಯಿತು ಅಂತಂದರೆ ಯು ಕಾಂಟ್ ಗೋ ಟು ದ ಕೋರ್ಟ್, ಹಾಗೆ ಹಿಂಗೆ ಅಂತೆಲ್ಲ ಹೇಳಿದೆ. ಆದರೆ ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನಾಯಿತು? ಇಲ್ಲ, ಅದು ಅದಕ್ಕಿಂತ ಮುಂಚೆ ಅದು ಕೇಶವಾನಂದ ಭಾರತಿ ಕೇಸಲ್ಲಿ ಬಂದಿತ್ತು ಆ ರೀತಿ, ಹೌದಾ? ಅದಾದಮೇಲೆ ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನಾಯಿತು? ಅದು ಜುಡಿಷಿಯಲ್ ರಿವ್ಯೂ ಆಗಲೇಬೇಕು ಅಂತೆಲ್ಲ ಹೇಳಿದ್ರು, ಹೌದಾ? ಆಮೇಲೆ ಈ ಒಂದು ಆರ್ಟಿಕಲ್ 31C ಸ್ಟ್ರಕ್ ಡೌನ್ ಮಾಡಿದ್ರು, ಅಂದರೆ ಬರೀ 39B ಮತ್ತು 39Cನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೋದು, ಎಲ್ಲ DPSPನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ನೆನ್ನೆ ಕ್ಲಾಸಲ್ಲೆಲ್ಲ ಹೇಳಿದೆ ನೋಡ್ರಪ್ಪ, ಬಟ್ ಇದನ್ನು ಮೆನ್ಷನ್ ಮಾಡಿರಲಿಲ್ಲ ಅಷ್ಟೇ, ಹೌದಾ? ಸೊ ಆನ್ಸರ್ ಈಸ್ A3 ಅಂತೆ. A3 ಇಲ್ಲಿದೆ. ಮತ್ತು ಮಿನರಲ್ ಮಿಲ್ಸ್ ಕೇಸು 4 ಬರಬೇಕು. ಸೊ ಆಪ್ಷನ್ ಸಿ. ನೋಡಿ, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಹಂಗಾಗತ್ತೆ ಕೆಲವೊಂದು ಕೇಸ್ ಸ್ಟಡಿಗಳು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್? ರೈಟ್ ಟು ಪ್ರೈವಸಿ ದ ಫಂಡಮೆಂಟಲ್ ರೈಟ್ಸ್ ಈಸ್ ಅನ್ ಇಂಪ್ಲಿಸಿಟ್ ಆನ್. ರೈಟ್ ಟು ಪ್ರೈವಸಿ ಹೇಳ್ತೀರಾ? ರೈಟ್ ಟು ಪ್ರೈವಸಿ ಆಪ್ಷನ್ ಈಸ್ ರೈಟ್ ಟು ಪರ್ಸನಲ್ ಲಿಬರ್ಟಿ, ಇಲ್ಲಿ ಬರುತ್ತೆ. ಆರ್ಟಿಕಲ್ 21 ಅಲ್ವಾ? 21 ಏನೋ ಬರುತ್ತೆ. ಓಕೆ, ನೆಕ್ಸ್ಟ್, an accused person cannot be compelled to give his thumb impression. An accused person cannot be compelled to be witness against himself. ಓಕೆ, ಇದು ಕೂಡ ಬರುತ್ತೆ. ನಿಮ್ಮ ಯಾವ ಆರ್ಟಿಕಲ್ ಹೇಳ್ತೀರಾ? ಕಮೆಂಟಲ್ಲಿ ಹೇಳಬೇಕಿದೆ ಯಾವ ಆರ್ಟಿಕಲ್ ಅಂತ. ಸೊ 26ನೇದು thumb impression cannot be compelled.
ಸೊ ತಮ್ಮ ಇಂಪ್ರೆಷನ್ ಕೊಡೋಕ್ಕಾಗಲ್ವಾ? ಸೊ ಕೊಡ್ಬೋದು, ಅವನು ತಮ್ಮ ಇಂಪ್ರೆಷನ್ ಎಲ್ಲ ಕೊಡ್ಬೋದು, ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕೊಡ್ಬೋದು, ಹೌದಾ? ಸೊ ಕ್ಯಾನ್ ನಾಟ್ ತಪ್ಪಾಗುತ್ತೆ, ಅಸರ್ಷನ್ ಫಾಲ್ಸ್ ಆಗುತ್ತೆ. ಅಸರ್ಷನ್ ಫಾಲ್ಸ್ ಅಂದರೆ ಇದೆಲ್ಲ ತಪ್ಪಾಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ ಅಷ್ಟೇ. ಅವನು ತನ್ನಷ್ಟಕ್ಕೆ ತಾನೇ ಅವನ ವಿರುದ್ಧವಾಗಿ ಅಥವಾ ಅವನ ಪರವಾಗಿ ಅವನು ಸಾಕ್ಷಿಗಳನ್ನ ಹೇಳ್ಕೊಳ್ಳೋದಿಕ್ಕಾಗಲ್ಲ ಅಂತ ಇತ್ತು. ಬಟ್ ಅವನು ಬೇಕಾದ್ರೆ ಲೈಕ್ ತಮ್ಮ ಇಂಪ್ರೆಷನ್ ಆಗಿರ್ಬೋದು, ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು, DNA ಸ್ಯಾಂಪಲ್ ಇವೆಲ್ಲ ಕೊಡೋ ರೀತಿ ಇರಬೇಕು ಅವನು, ಆಯ್ತಾ? ಅವ್ನು ಕೊಡ್ಬೇಕು ಅವನು. ಬಟ್ ಈ ಒಂದು ತನ್ನಷ್ಟಕ್ಕೆ ತಾನು ತನ್ನ ಪರವಾಗಿ ತಾನು ಅವನು ಸಾಕ್ಷಿಗಳನ್ನ ಹೇಳ್ಕೊಳ್ಳೋ ಹಾಗಿಲ್ಲ. ಡಿಸ್ಕಸ್ ಮಾಡಿದ್ವಲ್ಲಪ್ಪ. ಓಕೆ, ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ಸ್ ಎಮ್ನೇಟಿಂಗ್ ಫ್ರಮ್ ರೈಟ್ ಟು ಏನಿದು? ರೈಟ್ ಟು ಎಜುಕೇಶನ್ ಒಂದು ಮಾಡಿಲ್ಲ ಅನ್ಕೋತೀನಲ್ವ ನಿಮಗೆ. ಆರ್ಟಿಕಲ್ 21A ಬರುತ್ತೆ ನಿಮಗೆ. ನೆಕ್ಸ್ಟ್ DPSP ಮಾಡ್ಬೇಕಾದ್ರೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ, ಅದು DPSP ಪಾರ್ಟ್ ಅದು. ಸೊ 27ನೇದು ಆಪ್ಷನ್ ಸಿ, ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಹೌದಾ? ಆರ್ಟಿಕಲ್ 21 ಇತ್ತು, ಆರ್ಟಿಕಲ್ 21A ನಿಮ್ಮ ರೈಟ್ ಟು ಎಜುಕೇಶನ್ನ ಹಾಕೋದು. ಯಾವ ತಿದ್ದುಪಡಿ ಅಂತ ಹೇಳ್ತೀರಾ? ಯಾವ ತಿದ್ದುಪಡಿ ಅಂತ ನಂಗೆ ಹೇಳಬೇಕು, ನಂಗೆ ಹೇಳಿದನ ಗೊತ್ತಿರೋರು. ಓಕೆ, ದ ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಲಾ which take away or abridge the fundamental rights. Which one of the following shall not be construed as a law for this purpose? ಹೇಳ್ತಾರೆ ಯಾವುದು ಅಂತ. ನಮಗೆ ಗೊತ್ತು, ದ ಸ್ಟೇಟ್ ಶುಡ್ ನಾಟ್ ಮೇಕ್ ಎನಿ ಲಾ ವಿಚ್ ಟೇಕ್ ಅವೇ ಫಂಡಮೆಂಟಲ್ ರೈಟ್ಸ್ ಅಂತ ಗೊತ್ತು, ಹೌದಾ? ವಿಚ್ ಆಫ್ ದ ಫಾಲೋಯಿಂಗ್ ಶಲ್ ನಾಟ್ ಬಿ ಕನ್ಸ್ಟಿಟ್ಯೂಟೆಡ್ ಆಸ್ ಅ ಲಾ ಆಫ್ ದಿಸ್ ಪರ್ಪಸ್? ಆರ್ಡಿನೆನ್ಸಾ, ರೂಲಾ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಾ, ಬೈಲಾ? ಯಾವುದು ಹೇಳ್ತಾರ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಫಂಡಮೆಂಟಲ್ ರೈಟ್ಸ್ಗಳನ್ನ ನಾರ್ಮಲ್ ಆಗಿ ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದು, ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್. ಇದೊಂದು ಗೊತ್ತು ನಮಗೆ. ಎಲ್ಲ ಈಸಿ ಗುರು, ಸ್ವಲ್ಪ ಏನು ಕಷ್ಟ ಆಗುತ್ತೆ ಅಂದರೆ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಫ್ರೀಡಮ್ ಕ್ಯಾನ್ ರೀಸನಬಲ್ ರೆಸ್ಟ್ರಿಕ್ಷನ್ ಬಿ ಇಂಪೋಸ್ ಆನ್ ದ ಗ್ರೌಂಡ್ ಆಫ್ ಸೆಕ್ಯೂರಿಟಿ ಆಫ್ ದ ಸ್ಟೇಟ್? ನೋಡಿ, ದೇಶದ ಸೆಕ್ಯೂರಿಟಿ ಅಂತ ಬಂದಾಗ ಕೆಲವೊಂದ್ಸತಿ ರೀಸನಬಲ್ ರೆಸ್ಟ್ರಿಕ್ಷನ್ಗಳನ್ನ ಹಾಕ್ತಾರಂತೆ. ಯಾವುದಕ್ಕೆ ಅಂತ ಕೇಳಿದಾನೆ, ಇಲ್ಲಿ ಹೇಳ್ತಾರ. 29ನೇದು ಆಪ್ಷನ್ ಇಸ್ ಎ, ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. Which of the following are mentioned under separate articles in parts of the Constitution of India pertaining to the fundamental rights? Which of the following are mentioned under separate articles in part 3 of the Constitution of India pertaining to fundamental rights ಅಂತ ಹೇಳಿದಾನೆ. ಆಪ್ಷನ್ಸ್ ಇದೆಯಾ? ಓಕೆ, ಇಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ ನೋಡಿ. 30ನೇದು ಹೇಳಿ. ಸೊ ಎಲ್ಲ ಇದೆ, ಹೌದಾ? ಅಬಾಲಿಷನ್ ಸರಿ, ಫ್ರೀಡಮ್ ಆಫ್ ಪೇಮೆಂಟ್ ಆಫ್ ಟ್ಯಾಕ್ಸ್, ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ಸರಿ, ಇದು ಕೂಡ ಇದೆ. ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮ್ಯಾನೇಜ್, ಇದು ಕೂಡ ಇದೆ. ಎಸ್, ಆನ್ಸರ್ ಇಸ್ ಡಿ. ನೆಕ್ಸ್ಟ್, ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟಿಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಸಸ್ಪೆಂಡೆಡ್ ಓನ್ಲಿ. ಯಾವಾಗೆಲ್ಲ ಸಸ್ಪೆಂಡ್ ಆಗ್ತದೆ ಹೇಳ್ತಾರ? ನ್ಯಾಷನಲ್ ಎಮರ್ಜೆನ್ಸಿ ಪಾಸ್ ಆದಾಗ, ಹೌದಾ? ಸೊ 31 ಇಸ್ ಎ, ಅದೇನಿದೆ, ಆಯ್ತಾ? ನೆಕ್ಸ್ಟ್, ರೈಟ್ ಟು ಪ್ರಾಪರ್ಟಿ ವಾಸ್ ಕನ್ವರ್ಟೆಡ್ ಇನ್ ಟು ದ ಲೀಗಲ್ ರೈಟ್ ಫ್ರಮ್ ದ ಫಂಡಮೆಂಟಲ್ ರೈಟ್ಸ್ ಬಿಕಾಸ್ ಇದು ಹೇಳ್ರಪ್ಪ, ಇದು ನಿನ್ನೆ ಕ್ಲಾಸಲ್ಲಿ ಮಾಡಿದ್ದು. ಯಾಕೆ ರೈಟ್ ಟು ಪ್ರಾಪರ್ಟಿನ ಲೀಗಲ್ ರೈಟ್ ಆಗಿ ಕನ್ವರ್ಟ್ ಮಾಡಿದ್ರು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾಕಪ್ಪ ಅಂತಂದ್ರೆ, ಯಾಕೆ ಹೇಳ್ತಾರ? ಟೈಟ್ ದ ಹ್ಯಾಂಡ್ಸ್ ಆಫ್ ದ ಗವರ್ಮೆಂಟ್ ಟು ಪ್ರಿವೆಂಟ್ ಕರಪ್ಷನ್ ಬಗ್ಗೆ ನಾನು ಮಾತನಾಡಲಿಲ್ಲ. ಗೇವ್ ರೈಸ್ ಟು ದ ಲಿಟಿಗೇಷನ್ ದಟ್ ಮೇಡ್ ಅ ಜುಡಿಷರಿ ಓವರ್ ಬರ್ಡನ್, ಲೀಡ್ ಟು ಸಿವಿಯರ್ ಕಾನ್ಫ್ಲಿಕ್ಟ್ ಬಿಟ್ವೀನ್, ಇಲ್ಲಿ ನೋಡಿ, ಕಾನ್ಫ್ಲಿಕ್ಟ್ ಬಿಟ್ವೀನ್, ಹೌದಾ? ಇಬ್ರಿಗೂ ಫೈಟ್ ಆಗ್ತಾ ಇತ್ತು, ಗವರ್ನಮೆಂಟ್ ಮತ್ತು ಜುಡಿಷರಿ ಇಬ್ಬರ ಮಧ್ಯೆ ಫೈಟ್ ಆಗ್ತಾ ಇತ್ತು. ಸೊ ಹಾಗಾಗಿನೇ ಈ ಒಂದು ಫಂಡಮೆಂಟಲ್ ರೈಟ್ನ ಲೀಗಲ್ ರೈಟ್ ಆಗಿ ಮಾಡೋರು ಅಂತ ಹೇಳಿದೆ, ಹೌದಾ? ಮತ್ತೆ ರಿಟ್ಸ್ ಬಂತು ನೋಡಿ, ಸಾಲ್ವ್ ಮಾಡಿ. ಇದನ್ನ ಟೈಮ್ ತಗೊಳ್ಳಿ, ಪಾಸ್ ಮಾಡಿ ವಿಡಿಯೋನ ಸಾಲ್ವ್ ಮಾಡಿ ಅಷ್ಟೇ. 33ನೇದು, ಸೊ ಮ್ಯಾಂಡಮಾಸ್ ಅಂತ ಏನಿದೆಯಲ್ಲ, ಅದು ಡೈರೆಕ್ಷನ್ ಆಫ್ ಪರ್ಫಾರ್ಮೆನ್ಸ್ ಡ್ಯೂಟಿ ಕರೆಕ್ಟ್ ಆಗಿದೆ. 2 ಮೇಲ್ತಾನೆ ಮಾಡುವುದನ್ನ. ರಿಟ್ ಆಫ್ ಇಂಜೆಕ್ಷನ್, ಯಾವ್ದಿದು ರಿಟ್ ಆಫ್ ಇಂಜೆಕ್ಷನ್? ಓದಿಲ್ವಲ್ಲ. ಕೋವಾರೆಂಟ್ ಅಂದ್ರೆ ಅಟ್ ವಾಟ್ ವಾರೆಂಟ್ ಅಲ್ವಾ, ಅಟ್ ವಾಟ್ ಅಥಾರಿಟಿ ಕೋವಾರೆಂಟು, ಸರಿ. 33 ಡಿ, ಎಲೆಕ್ಟಿವ್ ಆಫೀಸ್ ಅಂದರೆ ಯಾವ ಒಂದು ಅಥಾರಿಟಿಯಲ್ಲಿ ಈ ಒಂದು ಆಫೀಸಲ್ಲಿ ಕೂತಿದೆ ಅಂತ ಕೇಳೋದು ಕೋವಾರೆಂಟು, ಸರಿ. ಸಿ ಬಂದು ಏನಿರ್ಬೋದು ಇದು? ಸಿ ಬಂದು ಸರ್ಶ್ಯೂರಿ ಟ್ರಾನ್ಸ್ಫರ್ ಕೇಸ್, ಸರಿ, ಇದು ಕರೆಕ್ಟ್ ಆಗಿದೆ. ಒಂದು ಟ್ರಾನ್ಸ್ಫರ್ ಮಾಡು, ಇಲ್ಲಾಂದ್ರೆ ಅದನ್ನು ಕ್ವಾಶ್ ಮಾಡೋ ಒಂದು ಕಡೆ ಇದೆಯಲ್ಲ ಸರ್ಶ್ಯೂರಿ.
ಓಕೆ, ಇಂಜೆಕ್ಷನ್ ಅಂತಂದರೆ ಮೇ ಬಿ ಪ್ರೊಹಿಬಿಷನ್ ಆಫ್ ಅನ್ ಆ್ಯಕ್ಷನ್ ಇರಬೇಕಿತ್ತು, ಗೊತ್ತಿಲ್ಲ ಇದು. ಆನ್ಸರ್ ಈಸ್ A to B1 C4D3. ಇಲ್ಲಿದೆ ನೋಡಿ. ಇದೊಂದು ಎಕ್ಸ್ಟ್ರಾ ಬರ್ಕೊಳ್ಳಿ, ರಿಟ್ ಆಫ್ ಇಂಜೆಕ್ಷನ್ ಅಂತಂದರೆ ಪ್ರೊಹಿಬಿಷನ್ ಆಫ್ ಅನ್ ಆ್ಯಕ್ಷನ್ ಅಂತ. ನನಗೂ ಕೂಡ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿತ್ತು. ಅಂಡರ್ ಆರ್ಟಿಕಲ್ 22 of the Constitution of India, under Article 22, with the exception of the certain provisions stated therein, what is the maximum period of the detention of a person under the preventive detention? ಸೊ ಎಷ್ಟು ದಿನಗಳ ಕಾಲ ಅವನನ್ನು ಒಂದು ಲೈಕ್ ಪ್ರಿವೆಂಟಿವ್ ಡಿಟೆನ್ಷನ್ ಇಟ್ಕೋಬಹುದು ಅಂತ ಕೇಳಿದಾನೆ ಇಲ್ಲಿ. ಇದು ಕೂಡ ನಿಮ್ಮ ಲಕ್ಷ್ಮೀಕಾಂತಲೇ ಇದೆ, ಆಯ್ತಾ. ಸೊ ಇದು ಕೂಡ ಡೈರೆಕ್ಟ್ ಕ್ವಶನ್. ಇದು ಆಪ್ಷನ್ ಬಿ 3 months ಅನ್ಸುತ್ತೆ. 3 months 6 months 6 months ಅಂತೆಲ್ಲ ಓದಂಗಿತ್ತಲ್ಲ, ಐ ಥಿಂಕ್ 3 months ಇತ್ತು. ನೋಡ್ಕೊಳ್ಳಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಇಸ್ ಗ್ಯಾರಂಟೀಡ್ ಓನ್ಲಿ ಟು ದ ಸಿಟಿಸನ್ ಆಫ್ ಇಂಡಿಯಾ ಆ್ಯಂಡ್ ನಾಟ್ ದ ಫಾರಿನರ್ಸ್? ಹೇಳ್ತೀರಾ ಬರೀ ಸಿಟಿಸನ್ಸ್ಗೆ, ಯಾವುದಪ್ಪ ಅದು? 35ನೇದು. ಇದು ಕೂಡ ಈಸಿ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬರೀ ಇವರು ಮಾತ್ರ ಕೊಟ್ಟರು, ಸಿಟಿಸನ್ಸ್ಗೆ ಮಾತ್ರ ಕೊಟ್ಟಿರೋದು, ನಾಟ್ ಅ ಫಾರಿನರ್ಸ್. ನೆಕ್ಸ್ಟ್, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಇನ್ಕ್ರೀಸಸ್ ದ ಆಂಬಿಟ್ ಆಫ್ ದ ರೈಟ್ ಟು ಲೈಫ್ ಆರ್ಟಿಕಲ್ 21 ಟು ಇನ್ಕ್ಲೂಡ್ ವಿಚ್ ದ ಫಾಲೋಯಿಂಗ್? ಹೇಳ್ತಾರೆ ಇದು 36ನೇದು. ರೈಟ್ ಟು ಲೈಫ್ ಇನ್ಕ್ಲೂಡ್ ಲೈಫ್ ಅಂಡ್ ಡಿಗ್ನಿಟಿ ಸರಿ, ಇನ್ಕ್ಲೂಡ್ ರೈಟ್ ಟು ಲಿವ್ ಲೈವ್ಲಿಹುಡ್ ಸರಿ, ರಿಸೀವ್ ಮಿನಿಮಮ್ ವೇಜಸ್ ಇತ್ತ? ನೋ, ಅದು ಮಿನಿಮಮ್ ವೇಜಸ್ ಆ್ಯಕ್ಟು ಅಲ್ಲಿ ಬರುತ್ತೆ, ರೈಟ್ ಟು ಲೈಫ್ ಇದು ಬರೋಲ್ಲ. ಇದು ರೈಟ್ ಟು ಲೈಫ್ ಇನ್ಕ್ಲೂಡ್ ದ ರೈಟ್ ಗ್ಯಾರಂಟಿಡ್ ಎಂಪ್ಲಾಯ್ಡ್ ಫಾರ್ 100 days. ಇದ್ರ ಬಗ್ಗೆ ನಾನು ಹೇಳಿಲ್ವಲ್ಲ, ಇದು ಇವೆರಡರ ಬಗ್ಗೆ ನಾನು ಎಲ್ಲಿ ಹೇಳಿದೆ? ಮಿನಿಮಮ್ ವೇಜಸ್ಸು ಐ ಥಿಂಕ್ DPSP ಬರ್ಬೋದೇನೋ, ಅದು ನಿಮ್ಮ ಎಕ್ಸ್ಟ್ರಾ ಲೈಕ್ ಆ್ಯಕ್ಟ್ಗಳು, ಪಾರ್ಲಿಮೆಂಟರಿ ಆ್ಯಕ್ಟ್ಗಳು ಬಂದಾಗ ಅದೊಂದು ಮಿನಿಮಮ್ ವೇಜಸ್ ಇಷ್ಟು ಇರಬೇಕು ಅಂತೆಲ್ಲ ಇತ್ತು. ಅದು ಬಿಡಿ, ಅದು ಸದ್ಯಕ್ಕೆ ಇದು ಆನ್ಸರ್ ಈಸ್ 1 and 2, ಇದು ಎರಡೂ ಇಲ್ಲ. Next, in accordance with the text of the Constitution, the reasonable restriction in the interest of sovereignty and integrity of India can be imposed on the right to sovereignty. Reasonable restriction ಯಾವ್ದ್ರ ಮೇಲೆ ಹಾಕ್ಬೋದಪ್ಪ? ಸಾವರ್ನಿಟಿಗೆ ಇಂಟಿಗ್ರಿಟಿಗೆ ಅಫೆಕ್ಟ್ ಆಗೋ ರೀತಿ ಇತ್ತು ಅಂತಂದರೆ ಯಾವುದನ್ನ ಮೇಲೆ ನೋಡೋದಲ್ಲ ಅದನ್ನು. ರೀಸನಬಲ್ ರೆಸ್ಟ್ರಿಕ್ಷನ್, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ದೇಶದ ಸೆಕ್ಯೂರಿಟಿ ಅಂತ ಬಂದಾಗ ಇದನ್ನು ರೆಸ್ಟ್ರಿಕ್ಟ್ ಮಾಡ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. Okay, which of the following is the best justification of the affirmative actions policies in India? Affirmative actions, best justification for the affirmative actions. Okay, principle of non-discrimination, group advantages, so radical redistribution, equal opportunity. I think equal opportunity is the best justification. Sorry, assertion revision ಮತ್ತೆ ಬಂತ ಇದು. Okay, the Indian Constitution recognizes the supremacy of the judiciary. ಆಯ್ತಾ. The question as to what constitutes a reasonable restriction on fundamental rights is to be determined by the court of law ಅಂತ. ಏನು ಗುರಿದು? 39ನೇದು. ಸೊ 39 ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸುಪ್ರಮಸಿ ಆಫ್ ಜುಡಿಷಿಯರಿ ನೋಡಿ, ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದೆ. ಸುಪ್ರಮಸಿ ಯಾವುದು ಕೂಡ ಸುಪ್ರೀಂ ಇಲ್ಲ, ಆಯ್ತಾ. ಸುಪ್ರೀಂ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಅ ಸುಪ್ರೀಂ, ಬಟ್ ಸ್ಟಿಲ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸ್ ದ ಸುಪ್ರಮಸಿ ಆಫ್ ಜುಡಿಷಿಯರಿ ಅಂತ ಕೊಟ್ಟಿದ್ದಾನೆ. ಏನಿರ್ಬೋದು ಇದಕ್ಕೆ ಆನ್ಸರು? ನನ್ನ ಅಸರ್ಷನ್ನ ಟ್ರೂ ಅಂತಲೂ ಇಟ್ಕೊಂಡ್ರೆ ದ ಕ್ವಶನ್, ಅದಕ್ಕೆ ರೀಸನ್ ಏನು ಅಂತಂದರೆ ದ ಕ್ವಶನ್ ಆಸ್ ಟು ವಾಟ್ ಕಾನ್ಸ್ಟಿಟ್ಯೂಟ್ ದ ರೀಸನಬಲ್ ರೆಸ್ಟ್ರಿಕ್ಷನ್ ಫಂಡಮೆಂಟಲ್ ರೈಟ್ಸ್ ಈಸ್ ಟು ಬಿ. ಓಕೆ 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 ಈಗ ಅರ್ಥ ಆಯಿತು. ಈಗ ಗೌರ್ಮೆಂಟು ಕೆಲವೊಂದ್ಸತಿ ರೀಸನಬಲ್ ರೆಸ್ಟ್ರಿಕ್ಷನ್ ಹಾಕಿದಾಗ ಅದಕ್ಕೆ ಯಾಕೆ ಹಾಕಿದ್ರೆ ಅಂತ ಕೇಳೋರು ಯಾರು ಅಂದರೆ ಕೋರ್ಟು ಅಂತಿದೆ, ಹೌದಾ. ಡಿಟರ್ಮೈನ್ಡ್ ಬೈ ದ ಕೋರ್ಟ್ ಅಂತಿದೆ. ಹಾಗಾದರೆ ಅದಕ್ಕೆ ಈಗ ಗೌರ್ಮೆಂಟ್ ಸುಪ್ರೀಂ ಆಗಿದ್ರೆ ಜುಡಿಷಿಯರಿ ಬಂದು ಕೇಳ್ತಾ ಇರಲಿಲ್ಲ, ಹೌದಾ. ಸೊ ಗೌರ್ಮೆಂಟ್ ಸುಪ್ರೀಂ ಇಲ್ಲ. ಈಗ ಗೌರ್ಮೆಂಟ್ ಏನೋ ಒಂದು ಲಾ ಹೊರಡಿಸ್ತು ಅಂತಂದರೆ ಆ ಲಾ ಯಾಕಪ್ಪ ಹೊರಡಿಸಿದ್ಯಾ, ಆಯಿತಾ. ಅಂದರೆ ಆ ಫಂಡಮೆಂಟಲ್ ರೈಟ್ಸ್ಗೆ ರೆಸ್ಟ್ರಿಕ್ಷನ್ ಆಗೋ ರೀತಿ ಯಾಕೆ ಲಾನ ಹೊರಡಿಸಿದ್ಯಾ ಅಂತ ಜುಡಿಷಿಯರಿ ಕೇಳ್ಬೋದು ಅಂತೇನೋ ಇದೆ ಈ ಸ್ಟೇಟ್ಮೆಂಟ್, ಹೌದಾ. ಸೊ ಹಾಗಾಗಿ ಐ ಥಿಂಕ್ ಇರ್ಬೋದು ಆನ್ಸರ್. ಗೊತ್ತಿರಲಿ, ನಮ್ಮ ಇದರಲ್ಲಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ, ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಮೆನ್ಷನ್ ಆಗಿಲ್ಲ ಜುಡಿಷಿಯರಿ ಇಸ್ ಸುಪ್ರೀಂ ಅಥವಾ ಲೆಜಿಸ್ಲೇಟಿವ್ ಇಸ್ ಸುಪ್ರೀಂ ಅಥವಾ ಎಕ್ಸಿಕ್ಯೂಟಿವ್ ಇಸ್ ಸುಪ್ರೀಂ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ, ಅದನ್ನು ಗೊತ್ತಲ್ಲಿ. ಡಬಲ್ ಜಪಾಟಿ ಬಂತು ನೋಡಿ. ಡಬಲ್ ಜಪಾಟಿ ಇಂಪ್ಲೈಡ್ ಆರ್ಟಿಕಲ್ 20 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅ ಪರ್ಸನ್. ಓಕೆ, ಹೇಳಿ ಡಬಲ್ ಜಪಾಟಿ. ಆನ್ಸರ್ ಈಸ್ shall not be prosecuted and punished for the same offense more than once.
ಹೌದಾ? ಒಂದೇ ಆಫೆನ್ಸ್ಗೆ ಅಂದರೆ ಒಂದೇ ತಪ್ಪಿಗೆ 2 ಬಾರಿ ಶಿಕ್ಷೆ ಕೊಡಬಾರ್ದು ಅವನಿಗೆ. ಹೌದಾ? ನೆಕ್ಸ್ಟ್, ಅಕಸ್ಮಾತ್ ಸಿವಿಲ್ ಕೇಸಸ್ ಅಂದರೆ ಡಬಲ್ ಆಗುತ್ತೆ. ಅಲ್ಲಿ ಸಿವಿಲ್ ಕೇಸಸ್ ಅಂದರೆ ಹೇಗೆ, ಅವನೊಂದು ಸ್ಕ್ಯಾಮ್ ಮಾಡಿರ್ತಾನೆ ಅಂತ ತಿಳ್ಕೊಳ್ಳಿ. ಸೊ ನಾರ್ಮಲ್ ಆಗಿ ಕೋರ್ಟಲ್ಲೂ ಕೂಡ ಒಂದು ಹಿಯರಿಂಗ್ ಆಗ್ತಾ ಇರುತ್ತೆ, ಅವ್ನ ಕೆಲಸದಿಂದನೂ ಕೂಡ ತೆಗೆದಾಕ್ತಾರೆ. ಹೌದಾ? ಅವನಿಗೆ ಅವಾಗ 2 ಶಿಕ್ಷೆ ಆದಂಗಾಗುತ್ತೆ. ಓಕೆನಾ? ಇದು ಕ್ರಿಮಿನಲ್ ಕೇಸಸ್ ಮಾತ್ರ ಏನೋ ಬರ್ತದೆ. ಹೌದಾ? ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. ಹೌದಾ? ನೆಕ್ಸ್ಟ್, ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಇನ್ ಫೇವರ್ ಟು ದ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಈಸ್ ಗವರ್ನ್ ಬೈ ಯಾವ ತಿದ್ದುಪಡಿ? ಇದು ಎಲ್ಲಿ ಬರುತ್ತೆ ಅಂತಂದ್ರೆ, ಐ ಥಿಂಕ್ ಆ ಟೇಬಲ್ ಎಲ್ಲೋ ಇದೆಯಲ್ಲ, ನಿಮ್ಮ ಒಂದು ಟೇಬಲ್ ಬರುತ್ತೆ ನೋಡಿ, ನಿಮ್ಮ ಒಂದು ಆರ್ಟಿಕಲ್ 16 ಅಥವಾ 15 ಆದ್ಮೇಲೆ ಒಂದು ಟೇಬಲ್ ಬರ್ತದೆ ನೋಡಿ, ಆ ಟೇಬಲ್ ಇದೆ ನೋಡಿ. ಇದು ಐ ಥಿಂಕ್ ಆರ್ಟಿಕಲ್ 15 ಅನ್ಸುತ್ತೆ. ಆರ್ಟಿಕಲ್ 15 ಇದೆ ನಿಮ್ಮ, ಅದು ಯಾವ ತಿದ್ದುಪಡಿ ಅದು ಇದು ಅಂತೆಲ್ಲ ಇದೆ. ತಿದ್ದುಪಡಿ ಅಂತಲ್ಲಪ್ಪ ಇದು, ಯಾವ್ದಿದು, ರಿಸರ್ವೇಷನ್ ಆಫ್ ಸೀಟ್ ಇನ್ ಫೇವರ್ ಆರ್ಟಿಕಲ್ ಅಂತ ಕೇಳಿರೋದು, ಇದು ತಿದ್ದುಪಡಿ ಅಲ್ಲ, ಸಾರಿ, ಇದು ಆರ್ಟಿಕಲ್ 15 ಇದೆ. ಸರಿ, ನಾನು ಅದನ್ನ ಅಮೆಂಡ್ಮೆಂಟ್ ಅನ್ಕೋಬಿಟ್ಟೆ ಅದನ್ನು. ವಾಟ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಫಾಲೋಯಿಂಗ್? ಸೊ ಈ ಆ್ಯಕ್ಟ್ಗಳ ಬಗ್ಗೆ ಬೇಡ ಬಿಡಿ, ಇದ್ರ ಕ್ಲಾಸ್ ನಾನು ಮಾಡಿಲ್ಲ, ಬಟ್ ಇದಕ್ಕೆ ಆನ್ಸರ್ ಹೇಳ್ತೀನಿ. ಆನ್ಸರ್ ಇದು 42ಗೆ ಸಿ ಅಂತೆ, 1 2 3 4 ಕರೆಕ್ಟಾಗಿದೆ ಅಂತಿದೆ. ಇದು ಬಂತು ನೋಡಿ 43. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದಾನೆ. ಪೇರ್ಸ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ದಯವಿಟ್ಟು ನೋಡ್ಕೊಳ್ಳಿ, ಇಲ್ಲಿ ನಾಟ್ ಕ್ವಶನ್ ದಯವಿಟ್ಟು ಓದಿ. ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಕೇಳ್ಕೊಳ್ಳಿ. ಈ ಸತಿ ಏನು UPSC ಬಂತಲ್ಲ, ಆ ಒಂದು ಎಕ್ಸಾಮಲ್ಲಿ ಈ ಥರ ನಾಟ್ ಅನ್ನೋದು ನಾನು ಕರೆಕ್ಟಾಗಿ ನೋಡಿಲ್ಲ. ನಾನು ಕರೆಕ್ಟ್ ಅಂತ ಕೇಳಿದ್ದಾನೆ, ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾನೆ ಅಂತ ಅಂದ್ಬಿಟ್ಟು ಯಾವುದಾದ್ರು ನಾಟ್ ಅಂತ ಕೇಳಿದ್ದಾನೆ, ಅದಕ್ಕೆಲ್ಲ ಕರೆಕ್ಟಾಗಿರೋ ಆಪ್ಷನ್ನ ಟಿಕ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಆಯಿತಾ? ಸೊ ನಾನು ಮಾಡೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಓಕೆ, ಹೇಳ್ತಾರೆ ಇದು ರೈಟ್ ಟು ಈಕ್ವಾಲಿಟಿ. 43ನೇದು. ಸೊ ಪ್ರೊಟೆಕ್ಷನ್ ನ್ಯಾಚುರಲ್ ಜಸ್ಟಿಸು ಇನ್ಕ್ಲೂಡ್ಸ್ ಲೈವ್ಲಿಹುಡ್ ಕರೆಕ್ಟಾಗಿದೆ. ಪ್ರೊಟೆಕ್ಷನ್ ಆಫ್ ಎಕ್ಸ್ಪೋಸ್ಟ್ ಫ್ಯಾಕ್ಟು. ಸೊ ಆಪ್ಷನ್ ಸಿ ಇದು ಆನ್ಸರ್. ಡೈರೆಕ್ಟ್ ಆಗಿದೆ ಗುರು, ಎಕ್ಸ್ಪ್ಲನೇಷನ್ ಏನು ಬೇಡ. ಆಯಿತಾ? ನಿಮ್ಮ ಲಕ್ಷ್ಮೀಕಾಂತ್ ಬುಕ್ಕಲ್ಲ ಇದೆ, ಅವಾಗ ನೋಡಿ ಇದನ್ನು. ಪ್ರೊಟೆಕ್ಷನ್ ಅವೈಲಬಲ್ ಟು ಆನ್ ಅಕ್ಯೂಸ್ ಪರ್ಸನ್ ಅಂತ ಕೇಳಿರೋದು, ಗೊತ್ತಿರಲಿ. ವಿಚ್ ಆಫ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ನಾಟ್ ಬಿ ಸಸ್ಪೆಂಡೆಡ್? ಯಾವ್ಯಾವ ಒಂದು ಫಂಡಮೆಂಟಲ್ ರೈಟ್ಸು ಎಮರ್ಜೆನ್ಸಿ ಟೈಮಲ್ಲಿ ಸಸ್ಪೆಂಡ್ ಮಾಡಬಾರ್ದು. ಇದು ನೀವು ನ್ಯಾಷನಲ್ ಎಮರ್ಜೆನ್ಸಿ ಒಂದು ಚಾಪ್ಟರ್ ಬರ್ತದೆ, ಇದನ್ನು ಓದಿರೋರಿಗೆ ಇದು ಈಸಿ ಆಗಿರುತ್ತೆ. ಹೌದಾ? ಎಮರ್ಜೆನ್ಸಿ ಒಂದು ಚಾಪ್ಟರ್ ಬರ್ತದಲ್ಲ, ಅಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಆರ್ಟಿಕಲ್ಸು ಎಮರ್ಜೆನ್ಸಿ ಟೈಮಲ್ಲಿ ಸಸ್ಪೆಂಡ್ ಆಗುತ್ತೆ, ಅದು ಆಗೋದಿಲ್ಲ ಅಂತೆಲ್ಲ ಇದೆ. ಹೌದಾ? ಸೊ 44ನೇದು ಆಪ್ಷನ್ ಡಿ, 20 ಮತ್ತು 21 ಕ್ಯಾನ್ ನಾಟ್ ಬಿ ಸಸ್ಪೆಂಡೆಡ್. ಮತ್ತೆ ಬಂತ ಇದು ಅಸರ್ಷನ್ ಮತ್ತು ರೀಸನ್, ತಲೆ ಕೇಡ ಅಂತಂದಿದ್ದು. ಓಕೆ, ಆಯ್ತು. ಸ್ಪೀಕಿಂಗ್ ಆನ್ ಆರ್ಟಿಕಲ್ 32 in the Constituent Assembly, Dr. B.R. Ambedkar described the article as a very soft. ಸರಿ, ಹೌದು, ಓಕೆ. ಆರ್ಟಿಕಲ್ 32 ಪ್ರೊವೈಡ್ಸ್ ಎಫೆಕ್ಟಿವ್ ರೆಮಿಡೀಸ್ ಅಗೇನ್ಸ್ಟ್ ದ ವೈಲೇಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಹೌದಾ? ಸೊ ಆನ್ಸರ್ ಈಸ್ ಕರೆಕ್ಟ್ ಆಗಿದೆ, ಎರಡೂ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಇಸ್ ನಾಟ್ ಕರೆಕ್ಟ್? ಇದು ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಯಾವ್ದಿರ್ಬೋದು ಇದು? 46ನೇದು. ಸೊ ಆಪ್ಷನ್ ಡಿ, ಫಂಡ್ಸ್ ಅಪ್ರೋಪ್ರಿಯೇಟೆಡ್ ಬೈ ದ ರಿಲಿಜಿಯಸ್ ಡಿನಾಮಿನೇಷನ್ ಫಾರ್ ದ ಪ್ರಮೋಷನ್ ಆಫ್ ಪರ್ಟಿಕ್ಯುಲರ್ ರಿಲಿಜನ್ ಆರ್ ಟ್ಯಾಕ್ಸಬಲ್. ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ರಿಲಿಜನ್ ಕೂಡ ಫಂಡು ಮಾಡ್ಬೋದು, ಟ್ಯಾಕ್ಸು ಮಾಡ್ಬೋದು. ಹಾಕಿದ್ರೆ ಎಲ್ಲರೂ ಕೂಡ ಈಕ್ವಲ್ ಆಗಿ ಹಾಕಬೇಕು ಅನ್ನೋದು ಈ ಒಂದು, ಆಯ್ತಾ? ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. Through which provision does the Constitution of India explicitly prohibit the racial discrimination? Racial, okay, ಇದನ್ನು ಕೂಡ ಮೆನ್ಷನ್ ಮಾಡ್ತೀನಿ. Prohibit racial discrimination. Racial discrimination ಹೇಳಿ ಯಾವುದು ಅಂತ. 47ನೇದು. ಆಪ್ಷನ್ ಸಿ 15 and 16 ಬರುತ್ತೆ ನೋಡಿ, ಅಲ್ಲ ಡೆಫಿನೇಷನ್ಲೇ ಬರುತ್ತೆ ಸ್ಟಾರ್ಟಿಂಗಲ್ಲಿ. ನೋ ಪರ್ಸನ್ ಶುಡ್ ಬಿ ಅನ್ಕೊಂಡೇನೋ ಶುರು ಆಗುತ್ತೆ. ಹೌದಾ? ನೋಡ್ಕೊಳ್ಳಿ ಇದನ್ನು. ಸೊ 48ನೇದು, ವಿಚ್ ಆಫ್ ದ ಫಾಲೋಯಿಂಗ್ ರೈಟ್ಸ್ ಕ್ಯಾನ್ ನಾಟ್ ಬಿ ಇನ್ಫರ್ಡ್ ಫ್ರಮ್ ದ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್? ಹೇಳಿ. 48ನೇದು ಆಪ್ಷನ್ ಡಿ, ರೈಟ್ ಟು ಫಾರ್ಮ್ ಅಸೋಸಿಯೇಷನ್. ಆಯ್ತಾ? ನೆಕ್ಸ್ಟ್ ಮತ್ತೆ ಬಂತಿದ್ದು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ಸು. ಎಲ್ಲಿ ಅದು? ಅಗೇನ್ಸ್ಟ್ ಆಟೋನಮಸ್ ಬಾಡೀಸ್ ಓನ್ಲಿ, ಸಬಾರ್ಡಿನೇಟ್ ಅಗೇನ್ಸ್ಟ್ ಪ್ರೈವೇಟ್ ಬಾಡಿ ಆಸ್ ವೆಲ್. ಇದು ಕರೆಕ್ಟ್ ಆಗಿದೆ.
ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆಗಿದೆಯಲ್ಲ. ಇದು ಹೇಬಿಯಸ್ ಕಾರ್ಪಸ್ ಅನ್ನೋದು ಪಬ್ಲಿಕ್ ಮತ್ತೆ ಪ್ರೈವೇಟ್ ಇಬ್ಬರಿಗೂ ಕೂಡ ಅದನ್ನ ಇಶ್ಯೂ ಮಾಡ್ಬೋದು. ಸೊ 49ನೇದು ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಮ್ಯಾಥ್ ಫಾಲೋಯಿಂಗ್ ಅನ್ಕೊಂಡಿದ್ದೆ ಅದನ್ನ. ಓಕೆ, ಮತ್ತೆ ಬಂತು ಅಸರ್ಷನ್ ರೀಸನ್. ಎಜುಕೇಶನ್ ಇಸ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಎವ್ರಿ ಚೈಲ್ಡ್ ಬಿಟ್ವೀನ್ ದ ಏಜಸ್ ಆಫ್ 6 to 14 years, ಸರಿನಾ? ಓಕೆ. 84 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರೊವೈಡ್ ದ ರೈಟ್ ಟು ಎಜುಕೇಶನ್. ಎಸ್, ಬೋತ್ ಆರ್ ಕರೆಕ್ಟ್. 50ನೇದು ಎರಡು ಕೂಡ ಕರೆಕ್ಟ್ ಆಗಿದೆ. ಆಯ್ತಾ? ಇರಿ 84ನೇ ತಿದ್ದುಪಡಿ ಅಲ್ಲ, ಅದು 61 ಅನ್ಸುತ್ತೆ ನೋಡಿ. 84th ಅಲ್ಲ, ಐ ಥಿಂಕ್ 84 ಅಲ್ಲ, ಅದು 84th ಅಲ್ಲ, ಅದು 61 ಇರಬೇಕು. 61 ಅನ್ಸುತ್ತೆ ಇದು. ಚೆಕ್ ಮಾಡಿ ಇದನ್ನ. Assertion is true and reason is false. Next, which of the following fundamental rights is available to both citizens and aliens? Aliens ಅಂದ್ರೆ ಏನು ಹೇಳಿದ್ದೀನಿ ನಿಮಗೆ, ಸಿಟಿಸನ್ಸ್ ಅಂದ್ರೆ ಏನು, ಏಲಿಯನ್ಸ್ ಏನು ಅಂತ ನಿಮಗೆ ಸಿಟಿಸನ್ಶಿಪ್ ಕ್ಲಾಸಲ್ಲಿ ಹೇಳಿದ್ದೀನಿ, ಹೌದಾ? ಇಲ್ಲೇನು ಕೇಳಿದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಈಸ್ ಅವೈಲಬಲ್. ಸಿಟಿಸನ್ಸ್ಗೆ ಮತ್ತು ಏಲಿಯನ್ಸ್ ಇಬ್ಬರಿಗೂ ಸಿಗುವಂತಹ ಯಾವ ಫಂಡಮೆಂಟಲ್ ರೈಟ್ಸ್ ಹೇಳಿ ಅಂತ ಕೇಳಿದಾನೆ. 51ನೇದು. ಸೊ ರೈಟ್ ಟು ಈಕ್ವಾಲಿಟಿ ಬಿಫೋರ್ ಲಾ, ಎಲ್ಲರೂ ಕೂಡ ಲಾ ಮುಂದೆ ಈಕ್ವಲ್ ಅನ್ನೋದು ಇಬ್ಬರು ಕೂಡ ಸಿಗುತ್ತೆ. Which one of the followings are not included in the right to freedom of religion in the Constitution of India? ಇನ್ನೊಂದ್ಸತಿ ಮೆನ್ಷನ್ ಮಾಡ್ತೀನಿ. ನಾಟ್ ಇನ್ಕ್ಲೂಡೆಡ್ ಅಂತ ಕೇಳಿದಾನೆ. ಓಕೆ, ಫ್ರೀಡಮ್ ಆಫ್ ಕನ್ಸೈಸ್ ಅಂಡ್ ದ ರೈಟ್ ಟು ಪ್ರಾಕ್ಟೀಸ್ ಅಂಡ್ ಪ್ರೊಪಗೇಟ್ ದ ರಿಲಿಜನ್. ಎಸ್, ಇದು ಇನ್ಕ್ಲೂಡ್ ಆಗಿದೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಲ್ಲಿ ಈ ಕ್ಯಾನ್ ಕನ್ಸೈಸ್ ಅಂಡ್ ರೈಟ್ ಟು ಪ್ರಾಕ್ಟೀಸ್ ಈಸ್ ಓನ್ ರಿಲಿಜನ್, ಪ್ರೊಪಗೇಟ್ ಮಾಡ್ಬೋದು, ಹೇಳ್ಕೊಟ್ಟಿದ್ದೀನಿ. ಕನ್ಸೈಸ್, ಪ್ರಾಕ್ಟೀಸ್ ಅಂಡ್ ಪ್ರೊಪಗೇಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಲೀವಿಂಗ್ ಟ್ಯಾಕ್ಸ್ ಆರ್ ಯೂಸ್ ಆಫ್ ಫಂಡ್ಸ್ ಆಫ್ ದ ಗವರ್ಮೆಂಟ್ ಫಾರ್ ದ ಪ್ರಮೋಷನ್ ಅಂಡ್ ಮೇಂಟೈನ್ ಆಫ್ ಎನಿ ರಿಲಿಜನ್. ಹೌದಾ? ಎನಿ ರಿಲಿಜನ್ ಅಂತ ಕೇಳಿದಾನೆ, ಹೌದಾ? ಆ ಥರ ಏನು ಎಲ್ಲೂ ಮೆನ್ಷನ್ ಆಗಿಲ್ವಲ್ಲ. ಪ್ರಮೋಷನ್ ಮಾಡಬೇಕು ಅಥವಾ ಟ್ಯಾಕ್ಸ್ನ ಲೀವೈ ಮಾಡಬೇಕು, ಆ ಥರ ಎಲ್ಲೂ ಮೆನ್ಷನ್ ಆಗಿಲ್ವಲ್ಲ, ಬಿಡಿ. ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೇಂಟೈನ್ ಆಫ್ ರಿಲಿಜನ್. ಸರ್, ಇದು ಇದೆ, ಅವರು ದೇವಸ್ಥಾನಗಳನ್ನಾರು ಕಟ್ಕೋಬೋದು, ಚಾರಿಟಬಲ್ ಟ್ರಸ್ಟ್ ಅವರು ಕಟ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಎಸ್, ಇದು ಕೂಡ ಕರೆಕ್ಟ್ ಆಗಿದೆ. ಇಂಪಾರ್ಟಿಂಗ್ ಆಫ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಇನ್ ಎ ಗೌರ್ಮೆಂಟ್ ಮೇಂಟೈನ್, ಇದು ತಪ್ಪಾಗುತ್ತೆ. ಸೊ ಆನ್ಸರ್ ಇಸ್ 2 and 4. ಗೊತ್ತಲ್ಲಿ ಲೀವಿಂಗ್ ಟ್ಯಾಕ್ಸ್ ಆರ್ ಯೂಸ್ ಆಫ್ ಫಂಡ್ಸ್ ಆಫ್ ದ ಗೌರ್ಮೆಂಟ್ ಫಂಡ್ನ ಯೂಸ್ ಮಾಡಿಕೊಂಡು ಪ್ರಮೋಷನ್ ಅಥವಾ ಮೇಂಟೆನೆನ್ಸ್ ಮಾಡೋ ಹಾಗಿಲ್ಲ. ಸೊ 2 ತಪ್ಪು ಅಂದರೆ ಇದು ಕೂಡ ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಆಯ್ತಾ? 1 ಕರೆಕ್ಟು ಅಂತಂದ್ರೆ ಮೇ ಬಿ ಇದು ಇರ್ತದೆ ಅಷ್ಟೆ. ಇಲ್ಲಿ ಏನು ಕೇಳಿದಾನೆ ಅಂದರೆ ನಾಟ್ ಇನ್ಕ್ಲೂಡೆಡ್ ಅಂತ ಕೇಳಿದಾನೆ. ಸೊ ಹಾಗಾಗಿ 2 ಮತ್ತು 4 ತಪ್ಪಾಗಿದೆ. ನೆಕ್ಸ್ಟ್, which one of the under mentioned rights is guaranteed to the citizen as right to freedom under Article 19? Right to vote itta? No. Right to citizenship itta? No. Answer is D. Right to assemble peaceful without arms. ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇದು. 53, 54. ನೆಕ್ಸ್ಟ್, Minoram Mills cases versus Union of India 31C as amended the Constitution 42nd Amendment Act was held invalid ಅಂತ ಇದೆ. ಓಕೆ. ನೆಕ್ಸ್ಟ್, ದ ಅಮೆಂಡ್ಮೆಂಟ್ ಆಫ್ ದ ಆರ್ಟಿಕಲ್ 31C ಡೆಸ್ಟ್ರಾಯ್ ದ ಬೇಸಿಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಹೌದಾ? 54ನೇದು. ಎಸ್, ಇದು ಸ್ವಲ್ಪ ಆರ್ಟಿಕಲ್ 31C ಇದ್ರ ಬಗ್ಗೆ ನಾನು ಮೆನ್ಷನ್ ಮಾಡಲಿಲ್ಲ ಆ್ಯಕ್ಚುಲಿ. ಇದು ಮಿನೋರಮ್ ಮಿಲ್ಸ್ ಕೇಸ್ ಅಂತ ಸಪ್ರೇಟಾಗಿ ನಿಮಗೆ ಓದಬೇಕಾದ್ರೆ ನಿಮಗೆ ಆರ್ಟಿಕಲ್ 31C ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ನೆನ್ನೆ ಕ್ಲಾಸಲ್ಲಿ ನಾನು ರೈಟ್ ಟು ಪ್ರಾಪರ್ಟಿ ಮಾಡಬೇಕಾದ್ರೆ ಕೆಲವೊಂದು ಎಕ್ಸೆಪ್ಷನಲ್ ಆರ್ಟಿಕಲ್ಸ್ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೆ ಅಷ್ಟೇ. ಬಟ್ ಆರ್ಟಿಕಲ್ 31C ಅಂತ ಬರೋದು ಮಿನೋರಮ್ ಮಿಲ್ಸ್ ಕೇಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಅಲ್ಲಿ 31C ಹೇಗೆಲ್ಲ ಆ್ಯಕ್ಟ್ ಮಾಡಿತ್ತು, ಅದು ಹೇಗೆಲ್ಲ ರೋದನೆ ಕೊಟ್ಟಿದ್ರು ಆ ಟೈಮಲ್ಲಿ, ಅಂದರೆ ಆರ್ಟಿಕಲ್ಲು ಅನ್ನೋದೆಲ್ಲ ಕೂಡ ಡಿಸ್ಕಸ್ ಮಾಡಿ ತಲೆ ಕೆಡಿಸ್ಕೊಬೇಡಿ, ಇದೊಂದು ಗೊತ್ತಿಲ್ಲ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಗ್ರೌಂಡ್ಸ್ ಆನ್ ವಿಚ್ ಡಿಸ್ಕ್ರಿಮಿನೇಷನ್ ಆಫ್ ದ ಸಿಟಿಸನ್ಸ್ ಫಾರ್ ಅಡ್ಮಿಷನ್ ಇನ್ ದ ಎಜುಕೇಶನ್ ರೈಟ್ಸ್ ಈಸ್ ಕಾನ್ಸ್ಟಿಟ್ಯೂಷನಲಿ ಪ್ರೊಹಿಬಿಟೆಡ್? ಹೇಳ್ತೀರಾ? ಆರ್ಟಿಕಲ್ 55. ಸೊ ರೇಸ್ ಅಂಡ್ ರಿಲಿಜನ್ ಸರಿ, ಸೆಕ್ಸ್ ಅಂಡ್ ಪ್ಲೇಸ್ ಆಫ್ ಸರಿ, ಏಜು ನ್ಯಾಷನಾಲಿಟಿ ಅಂಡ್ ಕಲರು ಇಲ್ಲ. ಆಪ್ಷನ್ ಇಸ್ B 1 and 2. ಡೈರೆಕ್ಟ್ ಕ್ವಶನ್ ಇದು ಕೂಡ ಬಂತು ನೋಡಿ. ಇಂದ್ರಸಾನಿ ಕೇಸು ಯಾವುದು? ಓಕೆ, ಫಿನಾನ್ಷಿಯಲ್, ಹೌದಾ? ಏನಿದು? ಕರೆಕ್ಟ್ ಅಸೋಸಿಯೇಷನ್. ಸರ್, ಇದು ಮ್ಯಾಥ್ ಫಾಲೋಯಿಂಗ್ ಅಲ್ಲ, ಕರೆಕ್ಟ್ ಅಸೋಸಿಯೇಷನ್. ಕರೆಕ್ಟ್ಲಿ ಯಾವುದು ಕರೆಕ್ಟಾಗಿ ಟಿಕ್ ಆಗಿದೆ ಅಂತ ಹೇಳಬೇಕು ನಿಮಗೆ. ಮನೇಕಾ ಗಾಂಧಿ ಕೇಸು, ಮನೇಕಾ ಗಾಂಧಿ, ಅವಾಗಲೇ ಹೇಳಿದ್ನಲ್ಲ, ಗೋಪಾಲನ್ ಕೇಸು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ, ಮನೇಕಾ ಗಾಂಧಿ ಕೇಸು ಪ್ರೊಸೀಜರ್ ಹೌದಾ? ಡ್ಯೂ ಪ್ರೊಸೆಸ್ ಆಫ್ ಲಾ ಅಲ್ವಾ ಅದು, ಮನೇಕಾ ಗಾಂಧಿ ಕೇಸು. ಎಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಗುರು. ಅದಕ್ಕೆ ರಿವಿಷನ್ ಮಾಡಬೇಕು ಅಂತ ನೀವು ಹೇಳ್ತೀರಾ. ರಿವಿಷನ್ ಮಾಡಿದೆ ಗುರು, ಆದರೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ.
ಆಯ್ತಾ. ಯಾಕಂದ್ರೆ ಕೇಸ್ ಸ್ಟಡಿ ಓದ್ಬೇಕಾದ್ರೆ ನಾವು ಈ ಥರ ಕೀವರ್ಡ್ಗಳೆಲ್ಲ ಜಾಸ್ತಿ ಓದಕ್ಕೆ ಹೋಗಲ್ಲ. ಜಸ್ಟ್ ಮೈನ್ ಏನಿದೆ ಅಲ್ಲಿ ಏನೇನಾಗಿತ್ತು ಅದನ್ನು ಓದ್ತೀವಿ. ಈಗ ಇಂದ್ರಸಾನಿ ಕೇಸ್ ಅಂತಂದಾಗ ಲೈಕ್ ನಾವು ಡೈರೆಕ್ಟಾಗಿ ಹೇಳ್ಬೋದು ರಿಸರ್ವೇಷನು ಅದು ಇದು ಅಂತ ಬಂತು ಅಂತ ಹೇಳ್ಬೋದು. ಇಲ್ಲಿ ಬೇರೆ ಥರನೇ ಕೇಳಿದ್ದಾನೆ. ಅದಕ್ಕೆ ಸರ್ ನೀಟಾಗಿ ರಿವಿಷನ್ ಮಾಡ್ಕೊಬರ್ಬೇಕು, ನಾನು ಒಂದು ಬಿಟ್ಟು ಅಡ್ವೈಸ್ ಕೊಡ್ತೀನಿ, ನೀವು ಓದ್ಕೊಂಡು ಬನ್ನಿ ಅಂತ ಹೇಳ್ತೀರಾ. ಆಯ್ತಪ್ಪ. ಸೊ ಆನ್ಸರ್ ಇರೋದಕ್ಕೂ ಮನೇಕಾ ಗಾಂಧಿ ಕೇಸು ಜಸ್ಟ್ ಫೇರ್ ಆ್ಯಂಡ್ ರೀಸನಬಲ್ ಪ್ರೊಸೀಜರ್ ಆಫ್ ಲಾ ಅಂತ. ನನಗಿದೆ ಕನ್ಫ್ಯೂಷನ್ ಆಗ್ತಾ ಇರೋದು ಡ್ಯೂ ಪ್ರೊಸೆಸ್ ಆಫ್ ಲಾನ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾನ ಅಂತ. ಸೊ ಆನ್ಸರ್ ಕರೆಕ್ಟಾಗಿರೋದು ಯಾವುದೋ ಅಂತಂದ್ರೆ ಇದೆ. ಇಂದ್ರಸಾನಿ ಕೇಸಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿಲ್ಲ, ಇದು ತಪ್ಪಿದೆ, ಅನ್ನೋದು ತಪ್ಪಿದೆ. ಮಿನೋರಾ ಮಿಲ್ಸ್ ಕೇಸಲ್ಲಿ ಏನಾಯ್ತು, ಇನ್ವೊಕೇಶನ್ ಆಫ್ ಆರ್ಟಿಕಲ್ 356 ಆಗಿಲ್ಲ, ತಪ್ಪು. ಮಿನೋರಾ ಮಿಲ್ಸ್ ಕೇಸಲ್ಲಿ ಆರ್ಟಿಕಲ್ 31C ಸ್ಟಡ್ ಡೌನ್ ಮಾಡಿದ್ರು. ಆಮೇಲೆ ಲೈಕ್ ಹಾರ್ಮೋನಿಯಲ್ ಬ್ಯಾಲೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಎರಡು ಅಂದರೆ ಫಂಡಮೆಂಟಲ್ ರೈಟ್ಸ್ ಮತ್ತು DPS ಎರಡು ಕೂಡ ಬ್ಯಾಲೆನ್ಸ್ ಆಗಿರಬೇಕು ಅದು ಇದು ಅಂತ ಹೇಳಿದ್ರು. ಗೋಪಾಲನ್ ಕೇಸಲ್ಲಿ ಏನಾಯ್ತು, ಇವಾಗ ನೋಡೋದು ಫಿನಾನ್ಷಿಯಲ್ ಎಮರ್ಜೆನ್ಸಿ ಬರಲೇ ಇಲ್ಲ ಅಲ್ಲಿ. ಸೊ ಇನ್ನು ಮಿಕ್ಕಿದೆ ಮನೇಕಾ ಗಾಂಧಿ ಕೇಸ್. ನೆಕ್ಸ್ಟ್, ಆ್ಯನ್ ಅಕ್ಯೂಸ್ಡ್ ಪರ್ಸನ್ ಹ್ಯಾಸ್ ಬೀನ್ guaranteed the right to be informed of the nature and cause of the accusation. Yes. Next to the accused person can get his conviction quashed upon the vague and obscure charges. ಇದು ಕೂಡ ಡೈರೆಕ್ಟ್ ಕ್ವಶನ್ನೇ, ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ದಾನೆ ಅಷ್ಟೆ. ಸೊ ಎರಡು ಕೂಡ ಕರೆಕ್ಟಾಗಿದೆ. ಆಯಿತಾ. ಒಬ್ಬ ಪರ್ಸನ್ ಅರೆಸ್ಟ್ ಮಾಡಿದರೆ ಯಾಕೆ ಅರೆಸ್ಟ್ ಮಾಡಿದ್ರೆ ಅಂತ ಹೇಳಬೇಕು, ಅದೆಲ್ಲ ಓದಿದ್ರಲ್ಲಪ್ಪ, ಮತ್ತೆ ಬಂತು ನೋಡಿ. ಹೇಬಿಯಸ್ ಕಾರ್ಪಸ್ ಹೇಳ್ತೀರಾ? ಹೇಬಿಯಸ್ ಕಾರ್ಪಸ್ ಕಸ್ಟಡಿ ಆಫ್ ಎ ಚೈಲ್ಡ್ ಬೈ ಪೇರೆಂಟ್ಸ್, ಏನು ಗುರಿದು ಈ ಥರ ಎಲ್ಲ ಕೇಳ್ಬೋದಾ? ಅಪಾಯಿಂಟ್ಮೆಂಟ್ ಆಫ್ ಯೂನಿವರ್ಸಿಟಿ ಟೀಚರು, ಕಸ್ಟಡಿ ಆಫ್ ಎ ಚೈಲ್ಡ್ ಬೈ ದ ಪೇರೆಂಟ್ಸ್, ವೈಲೇಷನ್ ಆಫ್ ದ ನ್ಯಾಚುರಲ್ ಜಸ್ಟಿಸ್, ರೀಫಂಡ್ ಆಫ್ ಮನಿ, ಇಲ್ಲಿಗಲಿ ಕಲೆಕ್ಟೆಡ್ ಅಸೆಸ್. ಹೇಳಿ ಆಯ್ತು, ಟ್ರೈ ಮಾಡಿದನ ಆಯಿತು. ಹೇಬಿಯಸ್ ಕಾರ್ಪಸ್ಸು ಕಸ್ಟಡಿ ಅಂತಂದರೆ ಕಸ್ಟಡಿ ಆಫ್ ಎ ಚೈಲ್ಡ್ ಬೈ ಪೇರೆಂಟ್ಸು. ಸೊ ಇದನ್ನು ಲಿಂಕ್ ಮಾಡ್ಬೋದು. ಆಯಿತಾ. ಬಿ ಮ್ಯಾಂಡಮಸ್ ಬಿಡಿ. ಕೋವಾರೆಂಟು. ಸಿ ಮೇ ಬಿ ಅಪಾಯಿಂಟ್ಮೆಂಟ್ ಆಫ್ ಯೂನಿವರ್ಸಿಟಿ ಟೀಚರ್ ಅಂತ ಇರ್ಬೋದೇನೋ. ಆಯಿತಾ. 58. ಆಯಿತಾ. ಅಂದರೆ ಯಾವ ಅಥಾರಿಟಿ ಮೇಲೆ ಅವನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀರ ಅಂತ ಕೇಳ್ಬೋದಲ್ವ ಒಬ್ಬ ಯೂನಿವರ್ಸಿಟಿ ಟೀಚರ್ನ, ಯಾವ ಒಂದು ಅಥಾರಿಟಿ, ಯಾವ ಒಂದು ಓಕೆ ಕೇಳ್ಬೋದು. ನೆಕ್ಸ್ಟು ಸರ್ಶ್ಯೂರರಿ, ಮೇ ಬಿ ವೈಲೇಷನ್ ಆಫ್ ದ ನ್ಯಾಚುರಲ್ ಜಸ್ಟಿಸ್ ಇರ್ಬೋದೇನೋ ಬಿಡಿ. A2 ಇರಬೇಕು, A2 ಮತ್ತು ಬಿ ಗೊತ್ತಿಲ್ಲ. ಸಿ ಕೋವಾರೆಂಟು 1 ಅಂತ ಹಾಕ್ತೀನಿ, ಅಂದರೆ C1 ಕರೆಕ್ಟಾಗಿದೆ. ಸರಿ. ನೆಕ್ಸ್ಟು ಸರ್ಶ್ಯೂರರಿ 3 ಅಂತ ಹಾಕ್ತೀನಿ, ಅಂದರೆ D3 ಅಂತ ಹಾಕ್ತೀನಿ. ಸೊ D3 ಅಂದರೆ ಆಪ್ಷನ್ ಬಿ 58 ಬಿ ಅಂತ ಹಾಕ್ತೀನಿ. ಇದನ್ನು ಬರ್ಕೊಳ್ಳಿದ್ದಾನೆ ಎಕ್ಸ್ಟ್ರಾ, ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟು ರೈಟ್ ಟು ಲೈಫ್ ಎಮನೇಟ್ಸ್ ಫ್ರಮ್ ಹೇಳ್ತಾರಾ? ಆಪ್ಷನ್ ಡಿ ಆರ್ಟಿಕಲ್ 21 ರೈಟ್ ಟು ಲೈಫ್, ಪರ್ಸನಲ್ ಲಿಬರ್ಟಿ ಎಲ್ಲ ಬರುತ್ತೆ ನೋಡಿ. ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್, ಅದು ಕೂಡ ನೋಡಿ, ಡಸ್ ನಾಟ್ ಇನ್ಕ್ಲೂಡ್ ರೈಟ್ ಟು ಡೈ. ಹೌದಾ? ರೈಟ್ ಟು ಡೈ ನಾವು ನೋಡಿದ್ವಲ್ಲ ಅದನ್ನ. ಇದೇ ಅನ್ಸುತ್ತೆ ಅಲ್ವಾ, ರೈಟ್ ಟು ಡೈ ಇದೆಯಲ್ವಾ, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೋ ಅಲ್ಲಿ ಬಿಡಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ ಎಕ್ಸೆಪ್ಷನ್ ಟು ದ ಫಂಡಮೆಂಟಲ್ ರೈಟ್ಸ್? ಎಕ್ಸೆಪ್ಷನ್ಸ್ ತನ ನೋಡಿದ ಎಕ್ಸೆಪ್ಷನ್ ಯಾವ್ದು? ಆರ್ಟಿಕಲ್ 31A and 31C ಎರಡು ಕೂಡ ಇದೆ. ಸರಿ. ಆರ್ಟಿಕಲ್ 14 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಲೇ ಡೌನ್ that all law must be universally applicable. Application must be of application. State has power to classify person of legitimate purpose and on reasonable grounds ಅಂತ ಹೇಳಿದಾನೆ. ಏನಿದು? ಆರ್ಟಿಕಲ್ 14 of the Indian Constitution does not lay down that all law must be of universal application. Next to the state, ಅದಕ್ಕೆ ರೀಸನ್ ಏನಿದೆ ಆ ಅಸರ್ಷನ್ಗೆ? State has power to classify persons for legitimate purpose and on reasonable grounds ಅಂತ. 61 ಯೂನಿವರ್ಸಲಿ ಅಪ್ಲಿಕೇಶನ್. ಸರಿ, ಅದು ಇಟ್ ಡಸ್ ನಾಟ್ ಲೇಡ್. ಸರಿ, ಕರೆಕ್ಟ್ ಆಗಿದೆ.
ಇಟ್ ಡಸ್ ನಾಟ್ ಲೇ ಡೌನ್ ಕರೆಕ್ಟ್ ಇದೆ, ಡಸ್ ನಾಟ್ ಲೇ ಡೌನ್ ಆಲ್ ಲಾ ಮಸ್ಟ್ ಬಿ ಯೂನಿವರ್ಸಲಿ ಅಪ್ಲಿಕೇಶನ್ ಸರಿಯಾಗಿದೆ ಅದು. ಬಟ್ ಇದು ನನಗೆ ಗೊತ್ತಾಗ್ತಲ್ಲ, ಸ್ಟೇಟ್ ಹ್ಯಾಸ್ ಪವರ್ ಟು ಕ್ಲಾಸಿಫೈ ಪರ್ಸನ್ ಫಾರ್ ಲೆಜಿಟಿಮೇಟ್ ಪರ್ಪಸ್ ಆ್ಯಂಡ್ ಆನ್ ರೀಸನಬಲ್ ಗ್ರೌಂಡ್ಸ್. ಮೇ ಬಿ ಅಸರ್ಷನ್ ಇಸ್ ಟ್ರೂ ಆರ್ ಇಸ್ ಫಾಲ್ಸ್ ಇರಬೇಕಿತ್ತು. ನಿಮಿಷ ಆಪ್ಷನ್ಸ್ ನೋಡ್ತೀನಿ ನನಗೆ. 61 is ಡಿನೇ ಕೊಟ್ಟಿದ್ದಾನೆ, ಇದು ಗೊತ್ತಾಗ್ತಾನೆ, ರೀಸನೇ ಗೊತ್ತಾಗ್ತಾನೆ. ಲೆಜಿಟಮೇಟ್ ಪರ್ಪಸ್ಸು ಆನ್ ರೀಸನಬಲ್ ಗ್ರೌಂಡ್ಸ್. ನೋಡೋಣ ಇದನ್ನು ಹೇಳ್ತೀನಿ ನಿಮಗೆ. ನೆಕ್ಸ್ಟ್, ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಸ್ಪೆಷಲ್ ಪ್ರೊವಿಷನ್ಸ್ ಬಿ ಮೇಡ್ ಅಂಡರ್ ಆರ್ಟಿಕಲ್ 15 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಹೇಳಿ ಎಷ್ಟು ಅಂದರೆ ಆರ್ಟಿಕಲ್ 15 ಏನೇನು ಅಂತ ಕೇಳಿದಾನೆ, ಹೇಳಬೇಕೀಗ ನೀವು. 62ನೇದು. ಸೊ ವುಮೆನ್ ಮತ್ತು ಚಿಲ್ಡ್ರನ್ ಇದ್ದಾರಾ? ಹೌದು. ಸ್ಕೆಡ್ಯೂಲ್ ಟ್ರೈಬ್ಸ್ ಇದ್ದಾರಾ? ಎಸ್. ಎಕನಾಮಿಕಲಿ ವೀಕರ್ ಸೆಕ್ಷನ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಲ್ಲ. ಸೋಷಲಿ ಎಸ್, ಇದು ಕೂಡ ಇದೆ. 1 to 4. 62ನೇದು ಆಪ್ಷನ್ ಎ. ನೆಕ್ಸ್ಟ್, ಕೋವಾರೆಂಟು ಕೊಟ್ಟಿದ್ದ ನೋಡಿ. ಕೋವಾರೆಂಟ್ ಇಸ್ ಅ ಪವರ್ಫುಲ್ ಇನ್ಸ್ಟ್ರೂಮೆಂಟ್ ಫಾರ್ ಸೇಫ್ ಗಾರ್ಡಿಂಗ್ ದ ಅಗೇನ್ಸ್ಟ್ ದ ಏನಿದು ಯು ಸರ್ಪೇಷನ್ ಏನಿದು ಏನಂತ ಪ್ರೊನೌನ್ಸ್ ಹೆಂಗಪ್ಪ ಮಾಡೋದು ಇದನ್ನ? ಅಸುರ್ಪೇಷನ ಯುಸರ್ಪೇಷನ ಓಕೆ ಏನೋ ಒಂದಿರಲಿ ಆಫ್ ಪಬ್ಲಿಕ್ ಆಫೀಸಸ್. ಸರಿ, ಕರೆಕ್ಟ್ ಆಗಿದೆ ಅದು. ಅಂದರೆ ಕೋವಾರೆಂಟ್ ಅಂದರೆ ಯಾವ ಅಥಾರಿಟಿ ಮೇಲೆ ಆಫೀಸಲ್ಲಿ ಕೂತಿದ್ಯಾ ಕೇಳ್ಬೋದಲ್ಲಪ್ಪ, ಯಾವ ಒಂದು ಅಧಿಕಾರದ ಮೇಲೆ ಕೂತಿದ್ಯಾ, ಆಯ್ತಾ, ನಿನಗೆ ಏನು ಕ್ವಾಲಿಫಿಕೇಶನ್ ಮೇಲೆ ಕೂತಿದ್ಯಾ ಅಂತ ಕೇಳ್ತಾರೆ ನೋಡಿ, ಅದು ಕೋವಾರೆಂಟ್. ನೆಕ್ಸ್ಟ್, ಹೈಕೋರ್ಟ್ ಕ್ಯಾನ್ ಇಶ್ಯೂ ದ ಮ್ಯಾಂಡಮಾಸ್ ಟು ಕಂಪಲ್ ಕೋರ್ಟ್ ಆರ್ ಜುಡಿಷಿಯಲ್ ಟ್ರಿಬ್ಯುನಲ್ ಟು ಎಕ್ಸೈಸ್ ಇಟ್ಸ್ ಜುರಿಸ್ಡಿಕ್ಷನ್ ವೆನ್ ಇಟ್ ಹ್ಯಾಸ್ ರೆಫ್ಯೂಸ್ ಟು ಎಕ್ಸೈಸ್ ಇಟ್. ಹೌದಾ? ಮ್ಯಾಂಡಮಾಸ್ ಅಂದ್ರೆ ಏನು ಸ್ವಲ್ಪ ಹಂಗೆ ಜ್ಞಾಪಿಸ್ಕೊಳ್ಳಿ. ಕರೆಕ್ಟ್ ಆಗಿದೆಯಾ? ಎಸ್, ಬೋತ್ ಆನ್. ಮತ್ತೆ ಬಂತು ನೋಡಿ ಎರಡ್ಸ್. ಹೇಬಿಯಸ್ ಕಾರ್ಪಸ್ ಅಂದರೆ ಟು ರಿಲೀಸ್ ಆಫ್ ಎನ್ ಇಲ್ಲೀಗಲ್ ಡಿಟೈನ್ ಪರ್ಸನ್. ನೋಡಿ, ಡೈರೆಕ್ಟಾಗಿ ಹಾಕ್ಬಿಟ್ಟೆ, ಮಾಡ್ತಾ ಮಾಡ್ತಾ ಹಂಗೆ ಪಟ್ ಅಂತ ಬತ್ತಾರದು. ನೆಕ್ಸ್ಟು ಕೋವಾರೆಂಟು ಅಂತಂದರೆ ಡೈರೆಕ್ಷನ್ ಟು ಎನ್ ಅಫಿಷಿಯಲ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ದ ಡ್ಯೂಟಿ. ಕರೆಕ್ಟಾಗಿದೆ, ನಾನು ಹಾಕ್ತೀನಿ. ಬಿ ಟು ಬರಬೇಕು. ಸರಿ, ಮತ್ತು D1 ಬರಬೇಕು. D1 ಯಾವುದೇ ಅಲ್ವಾ? ಹಾಗಾದರೆ ಇದು ತಪ್ಪಾಗುತ್ತೆ, ಡ್ಯೂಟಿ ಮೇಲೆ ಬರಲ್ಲ ಹಂಗಿದ್ರೆ. ನೆಕ್ಸ್ಟು ಎ ಮ್ಯಾಂಡಮಾಸ್, ಮೇ ಬಿ ಮ್ಯಾಂಡಮಾಸ್ ಇರ್ಬೋದಾ? ಪರ್ಫಾರ್ಮೆನ್ಸ್ ಆಫ್ ಅ ಡ್ಯೂಟಿ. ಹಾಂ, ಕರೆಕ್ಟು. ಮ್ಯಾಂಡಮಾಸ್ ಅಂದರೆ ಅದೇ ಪರ್ಫಾರ್ಮೆನ್ಸ್, ನಿನ್ನ ಡ್ಯೂಟಿ ಮಾಡು ಅಂತ ಹೇಳೋದು. ಆಯಿತಾ, ನಿನ್ನ ಡ್ಯೂಟಿ ನೀನು ನೀಟಾಗಿ ಮಾಡು ಅಂತ ಹೇಳೋದು ಮ್ಯಾಂಡಮಾಸ್. ಸರಿ. ನೆಕ್ಸ್ಟು ಸರ್ಶ್ಯೂರಿ ಅಂದರೆ A1 ಇರಬೇಕು. A1 ಹಾಂ, ಎ ಸಿಕ್ತಲ್ಲ ಇಲ್ಲೇ, A1. ನೆಕ್ಸ್ಟು C3. ಎಲ್ಲ ಲೈನಿಗೆ ಇದೆಯಲ್ಲ ಗುರು. ಕಾಲಿಂಗ್ ಆಫೀಸರ್ ಇಲ್ಲೇ ನೋಡಿ. ಬೈ ವಾಟ್ ಅಥಾರಿಟಿ ಡಸ್ ಹಿ ಹೋಲ್ಡ್ಸ್ ಆರ್ ಕ್ಲೈಮ್ ಈಸ್ ಫ್ರಾಂಚೈಸ್ ಆಫೀಸ್. ಕರೆಕ್ಟಾಗಿದೆ. 1 2 3 4. ನೆಕ್ಸ್ಟ್, ಫ್ರೀಡಮ್ ಆಫ್ ಅ ಪ್ರೆಸ್ ಹೇಳಿದ್ಯಪ್ಪ ಇದು, ಹೇಳಿದನ ಫ್ರೀಡಮ್ ಆಫ್ ಪ್ರೆಸ್ ಬಗ್ಗೆ. ಸೊ ಇಂಪ್ಲೈಡ್ ಇನ್ ದ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಹೌದಾ? ನಿಮ್ಮ ಆರ್ಟಿಕಲ್ 19 ಎಲ್ಲ ಬರೆದಿದೆ. ನೆಕ್ಸ್ಟ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಇಸ್ ಗ್ಯಾರಂಟಿಡ್ ಇನ್ ಆರ್ಟಿಕಲ್ 25 ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಸಬ್ಜೆಕ್ಟ್ ಟು ವಿಚ್ ಆಫ್ ದ ಫಾಲೋಯಿಂಗ್. ಏನಕ್ಕೆ ಹೇಳಿದಾನೆ? ಹೇಳಿದಾನ. 66ನೇದು ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್. ಸರಿ, ಹೆಲ್ತ್ ಇದೆ. ಓಕೆ, ಹೆಲ್ತ್ ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ರೀಸನಬಲ್ ರಿಸ್ಟ್ರಿಕ್ಷನ್, ಇದು ಬರಲ್ಲ, ಇದು ಬಿಡಿ. ಇದು ಮೊರಾಲಿಟಿ, ಹೆಲ್ತ್ ಆ್ಯಂಡ್ ಅದರ್ ಪ್ರೊವಿಷನ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಡಿ ಕರೆಕ್ಟ್ ಆಗಿದೆ. 66. ಆಯ್ತಾ? ಸರಿ. ವಿಚ್ ಆಫ್ ದ ಫಾಲೋಯಿಂಗ್ ರಿಟ್ಸ್ ಎಕ್ಸಾಮಿನ್ ದ ಪ್ರೊಸೀಜರ್ ಆಫ್ ಇನ್ಫೀರಿಯರ್ ಕೋರ್ಟ್ಸ್ ಆರ್ ಟ್ರಿಬ್ಯುನಲ್. ಇದು ತುಂಬ ಈಸಿ. ಹೇಳಿದ್ರೆ ಯಾವುದು ಅಂತ ಸರ್ಶ್ಯೂರರಿ. ನೆಕ್ಸ್ಟ್, 86ನೇ ತಿದ್ದುಪಡಿ. 86ನೇ ತಿದ್ದುಪಡಿಯಿಂದ ಏನು ಮಾಡಿದ್ರಪ್ಪ? ಆಗಲೇ ಡಿಸ್ಕಸ್ ಮಾಡೋದು. 86ನೇ ತಿದ್ದುಪಡಿ ಮಾಡಿದ್ವಾ? 68ನೇದು ಆರ್ಟಿಕಲ್ 21A. ಮತ್ತೆ ಹಾಗೆ ನಾನು 61 ಅಂತ ಹೇಳಿದ್ನಲ್ಲಪ್ಪ, ಯಾವ ಕನ್ಫ್ಯೂಷನ್ ಆಗ್ತಾ ಇದೆ. 86ನೇ ತಿದ್ದುಪಡಿನ ಹಂಗಂದ್ರೆ ಏನಿದು? ಮೇಲ್ಗಡೆ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಸ್ಟೇಟ್ಮೆಂಟಲ್ಲಿ. ಇಲ್ಲಿ ಒಂದು ನಿಮಿಷ ರೀ. ಆರ್ಟಿಕಲ್ 21A ನಾವು ಸಾಲ್ವ್ ಮಾಡಿದ್ವಿ, ಬಟ್ ನಾನು ಅದಕ್ಕೆ 60 ಇಲ್ಲಿದೆ ನೋಡಿ. ಹಾಗಾದರೆ ಇದು ಕರೆಕ್ಟ್ ಆಗುತ್ತೆ. ಇದು ಬೋತ್ ಅಸರ್ಷನ್ ಆ್ಯಂಡ್ ನೋಡಿ, ಎಜುಕೇಷನ್ is the fundamental rights of every child between 6 to 14 years. ಸರಿ. 84th Constitution Amendment Act provides the right to education. ಇದು ಸ್ವಲ್ಪ ರೀಸನಿಂಗು ತಪ್ಪಾಗುತ್ತೆ. ಯಾಕೆ ಅಂತಂದರೆ ಇದನ್ನು ತಿದ್ದುಪಡಿ ಮಾಡಾದ್ಮೇಲೆ ಅಮೆಂಡ್ಮೆಂಟ್ ಆ್ಯಕ್ಟು ತಲೆ ಕೆಡ್ತಲ್ಲಪ್ಪ ಈಗ. ಬಿಡಿ, ಯಾವುದಕ್ಕೆ ಹೇಳ್ತೇನೆ ಇದನ್ನು, ಆಯಿತಾ? ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಇದು ಆ್ಯಕ್ಚುಲಿ 84ನೇ ತಿದ್ದುಪಡಿನೇ, ಬಟ್ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕೇಳಿದ್ದಾನೆ.
ನಾನು ಅದಕ್ಕೆ DPSP ಮಾಡಬೇಕು. DPSP ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದನ್ನ ಇಟ್ಕೊಂಡಿರಿ, ಕನ್ಫರ್ಮ್ ಮಾಡಿ ನಿಮಗೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ, ತೆಗೆಸ್ಕೊಬಿಡಿ. ಓಕೆ ಓಕೆ ಓಕೆ, ಅದು ಆಕ್ಟ್ ಅಂತಿತ್ತಲ್ಲ, ತಪ್ಪದು. ಅದು 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇರಬೇಕದು. 61 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅದು. ಬಟ್ ಇದು 86ನೇ ತಿದ್ದುಪಡಿ ಕರೆಕ್ಟ್ ಆಗಿದೆ. ಇನ್ಸರ್ಷನ್ ನೋಡಿ, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಬೇರೆ. ಗೊತ್ತಲ್ಲಿ ಅಲ್ಲಿ ಆಕ್ಟ್ ಅಂತಿತ್ತು, ಅದಕ್ಕೆ ತಪ್ಪಾಗಿದೆ ಅಲ್ಲಿ. ಸರಿನಾ? ಸೊ ಓಕೆ, ಸಿಗ್ತಲ್ಲ ಇಲ್ಲೇ. ಅದನ್ನು ಹೇಳ್ಬಿಡ್ತೀನಿ ಕನ್ನಡದಲ್ಲಿ. ಅದು ಮಸೂದೆ, ತಿದ್ದುಪಡಿಯ ಮಸೂದೆ ಬೇರೆ, ತಿದ್ದುಪಡಿನೇ ಬೇರೆ ಆಯ್ತಾ. ಅದು ಮಸೂದೆ ಅಂತ, ಆಕ್ಟ್ ಅಂದ್ರೆ ಮಸೂದೆ ಅಂತ ಏನೋ ಬರುತ್ತೆ. ನೆಕ್ಸ್ಟ್, ದ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಆಟೋಮೆಟಿಕಲಿ ಬಿಕೇಮ್ ಸಸ್ಪೆಂಡೆಡ್ ಆನ್ ದ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ, ಆರ್ಟಿಕಲ್ 19. Next, which of the following rights conferred by the Constitution of India also available to non-citizens? 70 ಹೇಳ್ತೀರಾ? ಆಪ್ಷನ್ ಡಿ, ಈಕ್ವಾಲಿಟಿ ಬಿಫೋರ್ ಲಾ ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. Next, which of the following writs is issued by an appropriate judicial body to free a person who is illegally detained? Habeas corpus ಅಲ್ಲೇನಿದೆ. Untouchability, Article 17. Next, which of the following constitutional amendment have added Article 15 clause 5 in the Constitution of India provide for the reservation of education institution in the private sector also? ಇದು ಕೂಡ ಆ ಟೇಬಲ್ ಅಲ್ಲಿ ಇದೆ, 73 ನೋಡಿ ಕ್ವಶನ್. ಸೊ ಆಪ್ಷನ್ ಡಿ, 93 ತಿದ್ದುಪಡಿ. The writ of certiorari is issued by a superior court to certiorari writ ನ ಇಶ್ಯೂ ಮಾಡ್ತಿದೆ ಅದು ಹೈಯರ್ ಕೋರ್ಟ್ ಇಂದ ಲೋವರ್ ಕೋರ್ಟ್ಗೆ ಹೋಗುತ್ತೆ. ಹೌದಾ? ಓಕೆ. 74ನೇದು ಆಪ್ಷನ್ ಬಿ, ಇನ್ಫೀರಿಯರ್ ಕೋರ್ಟ್ ಟು ಟ್ರಾನ್ಸ್ಫರ್ ದ ರೆಕಾರ್ಡ್ ಆಫ್ ದ ಪ್ರೊಸೀಡಿಂಗ್ ಆಸ್ ಅ ಕೇಸ್ ಫಾರ್ ರಿವ್ಯೂ. ಎಸ್, ಕರೆಕ್ಟ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದಾನೆ. ಹೇಳ್ತಾರೆ 75ನೇದು. ಸೊ ಡೈರೆಕ್ಟಾಗಿ ರೈಟ್ ಟು ಗೋ ಅಬ್ರಾಡ್ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್. ಸರಿ, ಯು ಕ್ಯಾನ್ ಗೋ. ಅಂದ್ರೆ ಆರ್ಟಿಕಲ್ ಅಲ್ಲಿ ಇದೆ, ನಿಮ್ಮ ಆರ್ಟಿಕಲ್ 21 ಅಲ್ಲಿ ಒಂದು ಟೇಬಲ್ ಇದೆ, ಒಟ್ಟು 41 ಇದೆ ನೋಡಿ, ಲಿಸ್ಟ್ ಇದೆ, ಅಲ್ಲಿ ಇದೆ ನೋಡಿ, ರೈಟ್ ಟು ಗೋ ಟು ಅಬ್ರಾಡ್. ಆಯ್ತಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್? ದ ರಿಟ್ ಮ್ಯಾಂಡಮಸ್ ಕ್ಯಾನ್ ಬಿ ಇಶ್ಯೂಡ್ against legislature for the performance of the public duty, for exercise of the discretionary power, for deciding the legality of an arrest. 76ನೇದು ಬಿ, ಫಾರ್ ಪರ್ಫಾರ್ಮೆನ್ಸ್ ಆಫ್ ದ ಪಬ್ಲಿಕ್ ಡ್ಯೂಟಿ. ಹೌದಾ? ನಾನು ಅಲ್ಲಿ ಮ್ಯಾಂಡಮಸ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಬ್ಬ ಪೊಲೀಸ್ದು ಎಕ್ಸಾಂಪಲ್ ತಗೊಂಡು ಹೇಳಿದೆ. ಹೌದಾ? ಒಬ್ಬ ಪೊಲೀಸ್ ಅವರು ಟ್ರಾಫಿಕ್ ಲೈಟ್ನ ಕರೆಕ್ಟಾಗಿ ಹಾಕಿಲ್ಲ. ಹೌದಾ? ಯಾಕೋ ಗೊತ್ತಲ್ವಲ್ಲ ಇದು. ಟ್ರಾಫಿಕ್ ಲೈಟ್ ಕರೆಕ್ಟಾಗಿ ಹಾಕಿಲ್ಲ ಅಂತ ಅಂದ್ಬಿಟ್ಟು ಇದು ಇಶ್ಯೂ ಮಾಡ್ಬೋದು ಇದನ್ನ ಅಂತ ಹೇಳಿದೆ. ಹೌದಾ? Okay. Next, according to the Constitution of India, which of the following rights cannot be taken away during emergency? I think right to life. ಹೌದಾ? 77C. Next, the property. Right to property was removed from the list of the fundamental rights enlisted in the Constitution through which of the following which of the following amendments? 44ನೇದು 1978. ನೆನ್ನೆ ತಾನೇ ಮಾಡಿದೆ. ಹೌದಾ? ಎಷ್ಟು ಈಸಿ ಇದೆ ನೋಡಿ. ಓಕೆ, ಮತ್ತೆ ಬಂತ ಇದು ರಿಟ್ಸು. ಬಿಡಿ, ಈ ಕ್ಲಾಸ್ ಆದ್ಮೇಲೆ ನಿಮಗೆ ಎಲ್ಲ ರಿಟ್ಸು ಮಾಡೋ ರೀತಿ ಇರ್ತಾರೆ. ಹೌದಾ? ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು? ಪ್ರೊಡ್ಯೂಸ್ ಅ ಬಾಡಿ. ಆಯ್ತಾ? ಕೋವಾರೆಂಟು ಅಂತಂದ್ರೆ ಏನು? ಅಟ್ ವಾಟ್ ಅಥಾರಿಟಿ. ನೆಕ್ಸ್ಟ್, ಮ್ಯಾಂಡಮಸ್ ಅಂತಂದ್ರೆ ಕಮಾಂಡ್ ಟು ಪರ್ಫಾರ್ಮ್ ಪಬ್ಲಿಕ್ ಡ್ಯೂಟಿ. ಸರಿ. ಸರ್ಚುರಿ ಅಂತಂದ್ರೆ ಟು ಸರ್ಟಿಫೈಡ್ ಆರ್ ಟು ಬಿ ಮೇಡ್ ಸರ್ಟನ್. ಯಾವ್ದಿದೆ ಅದೇ. ಸರಿ, A4 ಬರಬೇಕು. A4 ಇಲ್ಲಿದೆ. ನೆಕ್ಸ್ಟು ಕೋವಾರೆಂಟು ಅಂತಂದರೆ ಅಟ್ ವಾಟ್ ಅಥಾರಿಟಿ ಅಂದರೆ D1 ಬರಬೇಕು. ಸೊ D1 ಇಲ್ಲಿದೆ, ಅದು ಬಿಟ್ಟರೆ ಇಲ್ಲಿದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. B3 ಇದೆ ಅಲ್ವಪ್ಪ, B3 ಕಮಾಂಡ್ ಟು ಪರ್ಫಾರ್ಮ್ ಕರೆಕ್ಟ್ ಆಗಿದೆ. ಆ್ಯಂಡ್ ಸಿ ಈಸ್ ಟು ಸರ್ಟಿಫೈ ಟು ಬಿ ಮೇಡ್ ಕರೆಕ್ಟ್ ಆಗಿದೆ. ನೋಡಿ ಬಂತು. ನೆಕ್ಸ್ಟ್, ಅಂಡರ್ ದ provisions of Indian Constitution, the community can be declared as a minority on the basis of either religion or language. ಹೌದಾ? ನಾವು ಮೈನಾರಿಟಿ ಅಂತ ಬಂದಾಗ ಲ್ಯಾಂಗ್ವೇಜ್ ಮತ್ತು ರಿಲಿಜನ್ ಎರಡನ್ನೂ ಕೂಡ ಬೇಸಿಸ್ ಆಗಿ ಇಟ್ಕೊಂಡು ಮೈನಾರಿಟಿ ಅಂತ ಡಿಕ್ಲೇರ್ ಮಾಡ್ತೀವಿ. ಹೌದಾ? ನೆಕ್ಸ್ಟ್, ಆರ್ಟಿಕಲ್ 30 ಹೇಳ್ತೀರಾ? ನೋಡಿ ಬಂತು, ಈ ಥರ ಡೈರೆಕ್ಟಾಗಿ ಬಂದಿದೆ ನೋಡಿ. 81ನೇದು ಆರ್ಟಿಕಲ್ 30, ರೈಟ್ಸ್ ಆಫ್ ಮೈನಾರಿಟಿ ಟು ಎಸ್ಟಾಬ್ಲಿಷ್ ಅಂಡ್ ಮ್ಯಾನೇಜ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಂತಲ್ಲ. ನೆಕ್ಸ್ಟ್, 93ನೇ ತಿದ್ದುಪಡಿ ಹೇಳ್ತೀರಾ? 82ನೇದು ರಿಸರ್ವೇಷನ್ ಫಾರ್ ದ ಅಡ್ಮಿಷನ್ ಆಫ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಇವಾಗ ತಾನೇ ನೋಡೋದು ಅದನ್ನು. ಹೌದಾ?
ಎಷ್ಟು 83ನೇದು. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಿಕ್ಲೇರ್ ದ ಇಶ್ಯೂ ಇನ್ ದ writ that the respondent was not entitled to an office he was holding or privileges he was exercising. ಇದನ್ನು ಕೂಡ ದಯವಿಟ್ಟು ಬರ್ಕೊಳ್ಳಿ, ಇದನ್ನ ಕೋವಾರೆಂಟು ಅಂದರೆ ಯಾವ ಅಥಾರಿಟಿ ಮೇಲೆ ಅವನ್ನ ಆ ಒಂದು ಪೊಸಿಷನ್ಗೆ ಕೂರಿಸಿದಾರ ಅಥವಾ ಆ ಒಂದು ಆಫೀಸ್ಗೆ ಕೂರಿಸಿದಾರ ಅಂತ ಕೇಳೋದೆ ಕೋವಾರೆಂಟು. ಬಟ್ ಅದನ್ನು ಅವರು ಸ್ವಲ್ಪ ಹೈಯರ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ. ದ ರೆಸ್ಪಾಂಡೆಂಟ್ ವಾಸ್ ನಾಟ್ ಎಂಟೈಟಲ್ಡ್ ಟು ಅನ್ ಆಫೀಸ್ ಹಿ ವಾಸ್ ಹೋಲ್ಡಿಂಗ್ ಆರ್ ಪ್ರಿವಿಲೇಜಸ್ ಹಿ ವಾಸ್ ಎಕ್ಸರ್ಸೈಸಿಂಗ್. ದಯವಿಟ್ಟು ನಿಮ್ಮ ಲಕ್ಷ್ಮೀಕಾಂತ್ ಇದೇ ಸ್ಟೇಟ್ಮೆಂಟು ಕೋವಾರೆಂಟು ಜಗದಲ್ಲಿ ಬರ್ಕೊಳ್ಳಿ. ಇಲ್ಲಾಂತಂದ್ರೆ ಒಂದು ಶೀಟಲ್ಲಿ ಈಗೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಬರ್ಕೊಂಡು ಲಕ್ಷ್ಮೀಕಾಂತ್ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಕೊನೆಯ ಪೇಜಲ್ಲಿ ಅಂಟಿಸ್ಕೊಂಡಿದ್ದಾರೆ. ಇದನ್ನ ಹೇಳಿ, ವೆನ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352 of the constitution is proclaimed, the president of India has no power to suspend the fundamental rights containing in which of the following articles. 84ನೇದು ಎಸ್, 20 ಮತ್ತು 21 ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇನ್ನೂ ಬರುತ್ತೆ ನೋಡಿ, ಹೌದಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕವರ್ಡ್ ಅಂಡರ್ ಆರ್ಟಿಕಲ್ 20? ಹೇಳ್ತೀರಾ? 85ನೇದು ಆಪ್ಷನ್ ಬಿ ಪ್ರಿವೆಂಟಿವ್ ಡಿಟೆನ್ಷನ್. ಮುಗಿದು 85 ಕ್ವಶನ್, ಇದು ಆನ್ಸರ್ ಕೀ ಇದೆ. ಈಗ ಮೇಲ್ಗಡೆ ಒಂದಷ್ಟು ಕ್ವಶನ್ಸ್ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಬಿಟ್ಟಿದಲ್ಲ, ಅದನ್ನು ಕೂಡ ಮಾಡೋಣ. ಯಾಕಿದು ಸ್ಕ್ರೀನಿಂಗ್ ಆಗ್ತಾ ಇದೆ? ಬಂತು ನೋಡಿ, ಸಾಲ್ವ್ ಮಾಡ್ತೀರಾ? ಈಗ ಇದು ಬಂತು ನೋಡಿ. In view of Article 20 of the Constitution of India, no person accused of an offence can be compelled to give his signature or ನೋಡಿ ಇದು ಮಾಡಿದ್ವಿ ಅಪ್ಪ ಇದನ್ನ, ಇದು ನೋಡಿ, ನೋ ಪರ್ಸನ್ ಅಕ್ಯೂಸ್ಡ್ ಆಫ್ ಅನ್ ಅಫೆನ್ಸ್ ಕ್ಯಾನ್ ಬಿ ಕಂಪೆಲ್ಡ್ ಟು ಅಂತ ಕೇಳಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದಾನೆ. ಓಕೆನಾ? ಓಕೆ, ಅವನವನ ಸಿಗ್ನೇಚರ್ ತಮ್ಮ ಇಂಪ್ರೆಷನ್ ಎಲ್ಲ ಕೊಡ್ಬೋದಾ? ಎಸ್, ಕೊಡ್ಬೋದು. ಸಿಗ್ನೇಚರ್ ಅವರ ತಮ್ಮ ಇಂಪ್ರೆಷನ್ ಫಾರ್ ಐಡೆಂಟಿಫಿಕೇಶನ್, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅವನು ಓರಲ್ ಟೆಸ್ಟಿಮೋನಿ ಎಲ್ಲ ಕೊಡ್ಬೋದಂತೆ. ಎಸ್, ಕೊಡ್ಬೋದು. ಅವನು ಓರಲ್ ಟೆಸ್ಟಿಮೋನಿ ಎಲ್ಲ ಎಸ್ ಕೊಡ್ಬೋದು. ಬಟ್ ಈ ಸಿಗ್ನೇಚರ್ ಮತ್ತೆ ತಮ್ಮ ಇಂಪ್ರೆಷನ್ ಕೊಡ್ಬೋದಾ? ತಮ್ಮ ಇಂಪ್ರೆಷನ್ ಕೊಡ್ಬೋದು, ಬಟ್ ಸಿಗ್ನೇಚರ್ ಅಂತ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿದ್ದು ಯಾವುದು ಅಂತ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಆನ್ಸರ್ ಈಸ್ ಓನ್ಲಿ 2 ಇರಬೇಕು ಅಥವಾ 1 and 2 ಬೋತ್ ಇರಬೇಕು. ಸಿಗ್ನೇಚರ್ ತಪ್ಪು ಅನ್ಸುತ್ತೆ. ನೆಕ್ಸ್ಟ್, ದ ರಿಟ್ ಆಫ್ ಮ್ಯಾಂಡಮಸ್ ಇಸ್ ಅವೈಲಬಲ್ ಓನ್ಲಿ ಅಗೇನ್ಸ್ಟ್ ದ ಜುಡಿಷಿಯಲ್ ಅಥಾರಿಟಿ. ಹೌದಾ? ಬಟ್ ಆಲ್ಸೋ ಅಗೇನ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಹೌದಾ? ಜುಡಿಷಿಯಲ್ ಅಥಾರಿಟೀಸು ಕೂಡ ಈ ಒಂದು ಮ್ಯಾಂಡಮಸ್ನ ಇಶ್ಯೂ ಮಾಡ್ಬೋದಾ? ಏನಪ್ಪ, ದ ರಿಟ್ ಆಫ್ ಪ್ರೊಹಿಬಿಷನ್ ಇಸ್ ಇಶ್ಯೂಡ್ ಓನ್ಲಿ ಅಗೇನ್ಸ್ಟ್ ಸರ್, ಇದು ಕರೆಕ್ಟ್ ಆಗಿದೆ. 2 ಕರೆಕ್ಟ್ ಆಗಿದೆ, 2 ಕರೆಕ್ಟ್ ಆಗಿದೆ. ಬಟ್ ಮ್ಯಾಂಡಮಸ್ ರಿಟ್ಟು ನಿನ್ನ ಕೆಲಸ ಅಂದ್ರೆ ಕೆಲಸ ಕರೆಕ್ಟಾಗಿ ಮಾಡು ಅಂತ ಹೇಳೋದ ಮ್ಯಾಂಡಮಸ್ಸು. ದ ರಿಟ್ ಆಫ್ ಮ್ಯಾಂಡಮಸ್ ಇಸ್ ಅವೈಲಬಲ್ ನಾಟ್ ಓನ್ಲಿ ಅಗೇನ್ಸ್ಟ್ ಜುಡಿಷಿಯಲ್ ಅಥಾರಿಟಿ ಬಟ್ ಆಲ್ಸೋ ಅಗೇನ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಎಸ್, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಓಕೆ, ಬಟ್ ಜುಡಿಷಿಯಲ್ ಅಥಾರಿಟಿ ನೋಡಿ ಇದು ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮೇ ಬಿ ಚೆಕ್ ಮಾಡಿದ್ದೇನೆ ಮ್ಯಾಂಡಮಸ್ ರಿಟ್ನ ಇದನ್ನು, ಆಯ್ತಾ? ಅಕಸ್ಮಾತ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಈ ಸೆಂಟೆನ್ಸ್ ಬರ್ಕೊಳ್ಳಿದ್ದಾನೆ, ಆಯ್ತಾ? ಓಕೆ, ನೆಕ್ಸ್ಟು, ದೆರ್ ಇಸ್ ನೋ ಪ್ರೊವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ರಿಸರ್ವೇಷನ್ ಇನ್ ದ ಮ್ಯಾಟರ್ ಆಫ್ ದ ಪ್ರಮೋಷನ್ ಇನ್ ಸರ್ವಿಸಸ್ ಅಂಡರ್ ದ ಸ್ಟೇಟ್ ಇನ್ ಫೇವರ್ ಆಫ್ ದ ಶೆಡ್ಯೂಲ್ ಕಾಸ್ಟ್. ಓಕೆ, ಹೌದಾ? ದೆರ್ ಇಸ್ ನೋ ಪ್ರೊವಿಷನ್ಸ್ ಅಂತ ಕೇಳಿದ್ದಾನೆ. ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಪ್ರಮೋಷನ್ ಇದೆ, ಆಯ್ತಾ? ಬೇಸ್ಡ್ ಆನ್ ದ ಲೈಕ್ ಸೀನಿಯಾರಿಟಿ ಮೇಲೆ ಪ್ರಮೋಷನ್ ಕೊಡ್ತಾರೆ. ಬಟ್ ಇಲ್ಲಿ ಇನ್ ಫೇವರ್, ಓಕೆ ಓಕೆ, ಅದು ಮೇನ್ ಇರೋದು. ನೋಡಿ, ಅಂಡ್ ಇನ್ ಫೇವರ್, ಯಾವ ಫೇವರ್ ಮೇಲೆ? ಇನ್ ಫೇವರ್. ಓಕೆ, ಅವ್ನು ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಅಂತ ನೋಡಿ ಅವನಿಗೆ ಏನದು ಪ್ರಮೋಷನ್ನ ಅದು ಮುಂಚೆ ಇತ್ತು, ಆ್ಯಕ್ಚುಲಿ ಇತ್ತು. ನೀವು ಇಂದ್ರಸಾನಿ ಕೇಸ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ, ಹೌದಾ? ಸೊ ಇತ್ತು, ಅದಾದ್ಮೇಲೆ ಅವರು ಸೀನಿಯಾರಿಟಿ ಮೇಲೆ ಕೊಡಬೇಕು ಇವ್ರಿಗೆ ಅಂತ ಗೊತ್ತಾಯ್ತು, ಆಯ್ತಾ? ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಮೊದಲನೇದು. ನಿಮಿಷ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದು. ಏನಿದೆ ಸ್ಟೇಟ್ಮೆಂಟು? ದೇರ್ ಇಸ್ ನೋ ಪ್ರಾವಿಷನ್ಸ್. ದೇರ್ ಇಸ್ ನೋ ಪ್ರಾವಿಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ದ ರಿಸರ್ವೇಷನ್ ಇನ್ ದ ಮ್ಯಾಟರ್ ಆಫ್ ದ ಪ್ರಮೋಷನ್. ಗುರು ಇದೆ, ಗುರು ಇದು ಆ್ಯಕ್ಚುಲಿ ಇದೆ. ಇದು ಅಂದರೆ ಪ್ರಮೋಷನ್ ಇದೆ ಇನ್ ದ ಫೇವರ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್. ಎಸ್, ಪ್ರಮೋಷನ್ ಇದೆ ಬೇಸ್ಡ್ ಆನ್ ದ ಸೀನಿಯಾರಿಟಿ ಮುಖಾಂತರ ಅವ್ರಿಗೆ ಪ್ರಮೋಷನ್ನ ಕೊಡಬೇಕು. ನಾನು ಹೇಳಿದ್ದೀನಿ, ಇದನ್ನು ಆ್ಯಕ್ಚುಲಿ ಹೇಳಿದ್ದೀನಿ ನೋಡಿ, ನನಗೆ ತಲೆಗೆ ಹೊಡಿತಾ ಇದೆ. ನೋ ಪ್ರಾವಿಷನ್ ಸ್ಟೇಟ್ಮೆಂಟ್ಗಳು ಒಂಥರ ಕನ್ಫ್ಯೂಷನ್ ರೀತಿ ಇರ್ತದೆ. ದೆರ್ ಇಸ್ ನೋ ಪ್ರಾವಿಷನ್ಸ್ ಅಂತ ಕೇಳಿದ್ದಾನೆ. ಹೌದಾ? ಇಲ್ಲ, ಈ ಥರ ಪ್ರಾವಿಷನ್ಸ್ ಇದೆ. ಸೊ ಹಾಗೆ ಇದು ತಪ್ಪಾಗುತ್ತೆ.
As per the provisions of the Constitution of India, for getting the reservation for the appointment and post in the state, a class must be the backward and should not be adequately represented in the services under the state. ಹೌದಾ? ಎಸ್, ಇದು ಕರೆಕ್ಟ್ ಆಗಿದೆ. ಎಸ್, ಇದು ಡೈರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ನೆಕ್ಸ್ಟ್ ನಾಲ್ಕನೇದು, a constitutional amendments inserting a regulation in the ninth schedule can be challenged on the ground of the violation of the basic rights. ಇದು ಕರೆಕ್ಟ್ ಆಗಿದೆ. ಎನ್ನೇ ಥರ ನೋಡಿದ್ವು, ನೈನ್ತ್ ಸ್ಕೆಡ್ಯೂಲ್ ಈಗ 100% ಸೇಫ್ ಅಲ್ಲ. ಸ್ಟಿಲ್ ಲೈಕ್ ಕೇಶವಾನಂದ ಭಾರತಿ ಕೇಸ್ ಆದಮೇಲೆ ಅಂದರೆ ಆ ಡೇಟಿಂದ ಏನೆಲ್ಲ ಆ ಒಂದು ನೈನ್ತ್ ಸ್ಕೆಡ್ಯೂಲ್ಗೆ ಇಟ್ಟಿದ್ದಾರೆ, ಸ್ಟಿಲ್ ಇಟ್ ಈಸ್ ಅಂಡರ್ ದ ಜುಡಿಷಿಯಲ್ ರಿವ್ಯೂ ಇಫ್ ಇಟ್ ವೈಲೇಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹೌದಾ, ಅದನ್ನು ಹೇಳಿದೆ. Okay, next to any legislation enacted by the parliament cannot be successfully affected by. No, cannot be challenged. No, it can be challenged. ಯಾಕಂದರೆ ಜುಡಿಷಿಯಲ್ ರಿವ್ಯೂ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಯಾವುದು ಕೂಡ ಜುಡಿಷಿಯಲ್ ರಿವ್ಯೂ ಅಂಡರ್ಲಿ ಬರೋಲ್ಲ ಅನ್ನೋದಕ್ಕಾಗಲ್ಲ, ಎಲ್ಲ ಕೂಡ ಬರುತ್ತೆ. ಸೊ ಎರಡನೇ ತಪ್ಪಾಗುತ್ತೆ, ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ವಿತ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದಾನೆ, ಹೇಳ್ತೀರಾ? ಐದನೇದು ಆಪ್ಷನ್ ಸಿ, ಇದು ತಪ್ಪಿದೆ ಅಂತ. ಇದು ಇನ್ನೆಲ್ಲ ಕರೆಕ್ಟ್ ಆಗಿದೆ, ಇದು ತಪ್ಪಿದೆ ಅಂತ. ನೆಕ್ಸ್ಟ್ ಆರನೇದು, ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ ಮೀನ್ಸ್ ದೇರ್ ಶುಡ್ ಬಿ ಅನ್ ಈಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಅಂಡರ್ ದ ಆಲ್ ಸರ್ಕಮ್ಸ್ಟಾನ್ಸಸ್. ರೀಸನ್ನು, ಆಲ್ ಪರ್ಸನ್ ಆರ್ ನಾಟ್ ಈಕ್ವಲ್ ಬೈ ದ ನೇಚರ್, ಅಟೈನ್ಮೆಂಟ್ ಆರ್ ಸರ್ಕಮ್ಸ್ಟಾನ್ಸಸ್. ಸೊ ಆರನೇದು ಆಪ್ಷನ್ ಎ, ಬೋತ್ ಎ ಅಂಡ್ ಅಂದರೆ ಅಸರ್ಷನ್ ಮತ್ತು ರೀಸನ್ ಎರಡು ಕೂಡ ಇಂಡಿವಿಜುವಲ್ ಟ್ರೂ ಆಗಿದೆ, ಮತ್ತು ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಸೊ ಇಷ್ಟು ಬಂದು ನಿಮ್ಮ ಒಂದು 85 MCQ ಪ್ರಾಕ್ಟೀಸ್ಗಳಾಗಿತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಬೇಕು. ಕೆಲವೊಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಆಯಿತಾ? ಸೊ ಕನ್ಫ್ಯೂಷನ್ ಯಾವುದಾಗಲ್ಲ ಹೇಳಿ. ಕೆಲವೊಂದು ಸ್ಟೇಟ್ಮೆಂಟ್ ಹೇಳಿದ್ರೆ ನಾವು ಓದಿರೋದೇ ಒಂದು ಅಂತಂದಾಗ, ಅಲ್ಲಿ ಕೇಳೋದೇ ಒಂದು ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಬಟ್ ಈ ಥರ MCQs ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಎಲ್ಲ ಥರದ್ದು ಕೂಡ ಗೊತ್ತಾಗುತ್ತೆ, ಯಾವ ರೀತಿ ಕೇಳಬಹುದು ಕ್ವಶನ್ಸ್ಗಳನ್ನ. ಹೌದಾ? ಸೊ ದಯವಿಟ್ಟು ಈ ಒಂದು ವಿಡಿಯೋ ಆದಮೇಲೆ, ಈ ಒಂದು MCQs ಆದಮೇಲೆ ಎಷ್ಟು ಮಾರ್ಕ್ಸ್ ಬಂತು ಅಥವಾ ನೀವು ಟಿಕ್ ಮಾಡಿರ್ತಾರಲ್ಲ ಎಷ್ಟು ಕರೆಕ್ಟಾಗಿ ಮಾಡಿದ್ರೆ ಅಂತ ಕಮೆಂಟ್ ಹೇಳಿ, ಆಯಿತಾ? ಈ ಒಂದು MCQs ಆದರೂ ಕೂಡ ನಿಮಗೆ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ಸ್ ಇದೆ ಕೆಲವೊಂದು ಟಾಪಿಕಲ್ಲಿ. ಲೈಕ್ ಎಕ್ಸಾಂಪಲ್ ಆರ್ಟಿಕಲ್ 2021 ಹೌದಾ, ರಿಟ್ಸ್ಗಳಲ್ಲಿ ಕೆಲವೊಂದು ಕೇಸ್ ಸ್ಟಡಿಗಳಲ್ಲಿ ಕನ್ಫ್ಯೂಷನ್ ಇತ್ತು ಅಂದರೆ ಇವತ್ತೇ ಓದ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. MCQs ನೋಡ್ಕೊಳ್ಳಿ, ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪಾಯಿಂಟ್ಸ್ ಇತ್ತು ಅಂದರೆ ಲಕ್ಷ್ಮೀಕಾಂತಲ್ಲಿ ಬರ್ಕೊಳ್ಳಿ, ಅಥವಾ ಸಮ್ಮರ್ ಶೀಟ್ ತೊಗೊಂಡಿದ್ರೆ ಸಮ್ಮರ್ ಶೀಟಲ್ಲಿ ಪಕ್ಕದಲ್ಲಿ ಬರ್ಕೊಳ್ಳಿ, ಅಥವಾ ನಿಮ್ದು ನೋಟ್ಸ್ ಮೇಂಟೈನ್ ಮಾಡಿತ್ತು ಅಂದರೆ ಬರ್ಕೊಳ್ಳಿ, ಆಯಿತಾ? ಏನಾದ್ರು ಡೌಟ್ ಇತ್ತು ಅಂದರೆ, ಕೆಲವೊಂದು ಆಪ್ಷನ್ಸ್ಗಳು ತಪ್ಪಾಗಿ ಟಿಕ್ ಮಾಡಿತ್ತು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ಸರಿನಾ? ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ, ಓಕೆನಾ? ಓಕೆ, ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಬೇಕು ನನಗೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಬೇಕು, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು DPSP ಮಾಡ್ತೀನಿ. DPSP ಒಂದೇ ವಿಡಿಯೋದಲ್ಲಿ ಆದರೆ ಕಂಪ್ಲೀಟ್ ಮಾಡಿಬಿಡ್ತೀನಿ, ತುಂಬ ಈಸಿ ಇದೆ, ಆಯಿತಾ? ಅದು ಬಿಟ್ಟು ನಾನು ಹೇಳಬೇಕು, ಸಮ್ಮರ್ ಶೀಟ್ಸ್ಗಳು ಇನ್ನೂ ಯಾರು ತೊಗೊಂಡಿಲ್ಲ ದಯವಿಟ್ಟು ತೊಗೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇವತ್ತೇ ಹೋಗಿ ಬೈ ಮಾಡಿ ಅಂತ ಹೇಳ್ತಾ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು.